ಗಾಡ್ ಇಸ್ ಗುಡ್ ಆಲ್ ದ ಟೈಮ್. ನಮ್ಮ ದೇವರ ಆತನ ಒಳ್ಳೆಯ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತ ನಮ್ಮನ್ನು ಎಲ್ಲ ಒಂದು ಕಷ್ಟ, ನೋವು, ಕಣ್ಣೀರುಗಳಿ ನಮ್ಮನ್ನು ಬಿಡಿಸಿ ನಮ್ಮನ್ನು ಆನಂದ ಮಾಡುವಂಥ ಅದನ್ನ ಕೃಪೆಯನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಆ ಒಂದು ದೊಡ್ಡ ದೇವರಿಗೆ ನಮ್ಮ ಕೈ ಚಪ್ಪಾಳೆ ತಟ್ಟುತ್ತಾ ಯೇಸು ರಾಜ ಏಕಿ ಮಸಿಯ ಹೇ ಎಂಬುದಾಗಿ ನಾವು ಆತನನ್ನು ಕೊಂಡಾಡುತ್ತೇವೆ. इसने हमें मुक्ति दिया है, इसने हमें मुक्ति दिया है, इसने हमें मुक्ति दिया है। इसलिए गाएंगे, सबको बताएंगे यीशु राजा एक ही मसीह है। इसलिए गाएंगे, सबको बताएंगे यीशु राजा एक ही मसीह है। हल्लेलुया आमीन, हल्लेलुया हल्लेलुया आमीन, हल्लेलुया हल्लेलुया आमीन, हल्लेलुया हल्लेलुया आमीन, हल्लेलुया। इसने हमें शांति दिया है, इसने हमें शांति दिया है, इसने हमें शांति दिया है, इसने हमें शांति दिया है। इसलिए गाएंगे, सबको बताएंगे यीशु राजा एक ही मसीह है। इसलिए गाएंगे, सबको बताएंगे यीशु राजा एक ही मसीह है। हल्लेलुया आमीन, हल्लेलुया हल्लेलुया आमीन, हल्लेलुया हल्लेलुया आमीन, हल्लेलुया हल्लेलुया आमीन, हल्लेलुया। इसने हमें जीवन दिया है, इसने हमें जीवन दिया है, इसने हमें जीवन दिया है, इसने हमें जीवन दिया है। इसलिए गाएंगे, सबको बताएंगे यीशु राजा एक ही मसीह है। इसलिए गाएंगे, सबको बताएंगे यीशु राजा एक ही मसीह है। हल्लेलुया आमीन, हल्लेलुया हल्लेलुया आमीन, हल्लेलुया हल्लेलुया आमीन, हल्लेलुया हल्लेलुया आमीन, हल्लेलुया। यीशु राजा एक ही मसीह है, यीशु
ಲಾರ್ಡ್. ಆಮೆನ್. ಹಲ್ಲೆಲೂಯಾ. ನಮ್ಮ ಸಂತೋಷಕ್ಕೆ ಕಾರಣವಾದ ದೇವರಾತರಾಗಿದ್ದಾರೆ. ಆಮೆನ್. ನಮ್ಮ ಸಮೃದ್ಧಿಗೆ ಕಾರಣ ನಮ್ಮ ದೇವರಾಗಿದ್ದಾರೆ. ನಾವಿವತ್ತು ಜೀವಿಸಬೇಕಾದ್ರೂ ಸಹ ಕಾರಣ ನಮ್ಮ ದೇವರೇ. ಆಮೆನ್. ಅಂತ ಒಳ್ಳೆ ದೇವರನ್ನು ನಾವು ಆರಾಧಿಸುವ. ಸಂತೋಷಕ್ಕೆ ಕಾರಣ ನೀನೇಸಯ್ಯ, ನೀನೇಸಯ್ಯ, ನನ್ನ ಆಧಾರ ನೀನೇ, ನನ್ನ ಸಮೃದ್ಧಿಗೆ ಕಾರಣ ನೀನೇಸಯ್ಯ, ನೀನೇಸಯ್ಯ, ನನ್ನ ಐಶ್ವರ್ಯ ನೀನೇ, ನನ್ನ ಸಂತೋಷಕ್ಕೆ ಕಾರಣ ನೀನೇಸಯ್ಯ, ನೀನೇಸಯ್ಯ, ನನ್ನ ಆಧಾರ ನೀನೇ, ನನ್ನ ಸಮೃದ್ಧಿಗೆ ಕಾರಣ ನೀನೇಸಯ್ಯ, ನೀನೇಸಯ್ಯ, ನನ್ನ ಐಶ್ವರ್ಯ ನೀನೇ, ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ, ನಿನ್ನ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಗಾಯಪಟ್ಟು ನಿಂತಾಗ ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ, ಗಾಯಪಟ್ಟು ನಿಂತಾಗ ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ. ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ, ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸಿದವರು ನೀವೇಸಯ್ಯ, ನನ್ನ ಕಾಪಾಡಿದವರು ನೀವೇಸಯ್ಯ, ತಪ್ಪಿಸಿದವರು ನೀವೇಸಯ್ಯ, ನನ್ನ ಕಾಪಾಡಿದವರು ನೀವೇಸಯ್ಯ. ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ, ನಿನ್ನ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్య,
ತಂದೆ, ನಮಗೆ ಬೇಕಾದ ಎಲ್ಲವನ್ನು ಸ್ವಾಮಿ ನೀವು ದಯಪಾಲಿಸಿಕೊಟ್ಟಿದ್ದ ಅದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ನಮ್ಮ ಅಗತ್ಯಕ್ಕಿಂತಲೂ ಹೆಚ್ಚಾದದ್ದನ್ನು ನೀನು ನಮಗೆ ಕೊಟ್ಟಿದ್ದಿ ಕರ್ತನೆ. ನಿನ್ನ ಪ್ರೀತಿ ದೊಡ್ಡದು ಸ್ವಾಮಿ. ಹೌದು ಕರ್ತನೆ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ನಮ್ಮ ಜೀವಿತವನ್ನು ರೂಪಿಸಿದ ದೇವರೇ ನಿನಗೆ ಸ್ತೋತ್ರ. ಎಲ್ಲವನ್ನು ಒದಗಿಸಿಕೊಟ್ಟ ದೇವರೇ ನಿನಗೆ ಸ್ತೋತ್ರ. ನಮ್ಮನ್ನು ಪ್ರೊಟೆಕ್ಟ್ ಮಾಡುವ ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ವಿ ವರ್ಶಿಪ್ ಯು ಮಾಸ್ಟರ್. ಒದಗಿಸುವಾತನೇ ನೀ ಮಾತ್ರ ಸಾಕು ನನಗೆ. ಯೆಹೋವ ರಾಫಾ ಸೌಖ್ಯದಾಯಕ, ನಿನ್ನ ಬಾಸುಂಡೆಯಿಂದ ಗುಣವಾದೆ. ಯೆಹೋವ ಶಮ್ಮ ಜೊತೆಗೆ ಇರುವೆ, ನನಗೆಂದಿಗೂ ಭಯವಿಲ್ಲ. ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ. ನೀ ಸಾಕೆನಾಗೆ, ನೀ ಸಾಕೆನಾಗೆ, ನೀ ಸಾಕೆನಾಗೆ ಯೇಸುವೇ. ಯೆಹೋವ ಶಾಲೋಮ್ ನನ್ನ ಸಮಾಧಾನ, ನನಗೆಂದಿಗೂ ಚಿಂತೆ ಇಲ್ಲ. ಯೆಹೋವ ನಿಸ್ಸಿಯೇ ನನ್ನ ಜಯ ಧ್ವಜವು, ನನಗೆಂದಿಗೂ ಸೋಲು ಇಲ್ಲ. ಯೆಹೋವ ರೂವ ಒಳ್ಳೆಯ ಕುರುಬ, ನನಗೆಂದಿಗೂ ಕೊರತೆ ಇಲ್ಲ. ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ. ನೀ ಸಾಕೆನಾಗೆ, ನೀ ಸಾಕೆನಾಗೆ, ನೀ ಸಾಕೆನಾಗೆ ಯೇಸುವೇ. ಯೆಹೋವ ಮಕ್ಕಳೇ ಪರಿಶುದ್ಧ ದೇವರೇ, ನೀ ಮಾತ್ರ ಸಾಕು ನನಗೆ. ಯೆಹೋವ ಹೋಸನ್ನ ನನ್ನನ್ನು ರೂಪಿಸುವೆ, ನೀ ಮಾತ್ರ ಸಾಕು ನನಗೆ. ಯೆಹೋವ ಎಲೋಹಿ ನೀ ನನ್ನ ಕಾಣುವೆ, ನನಗೆಂದಿಗೂ ಬಾಧಿಲ್ಲ. ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ಕರ್ತನೆ ನಮ್ಮ ಜೀವಿತದಲ್ಲಿ. ಸ್ತೋತ್ರ ಕರ್ತನೆ. You're more than enough, oh God. You're more than enough. You're more than enough. You're more than enough for me, yes Lord. Ni sakenage, ni sakenage, ni sakenage Yeshuve. You're more than enough. You're more than enough. You're more
ಸಾಕು, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ. ನೀ ಸಾಕೆ ನನಗೆ, ನೀ ಸಾಕೆ ನನಗೆ, ನೀ ಸಾಕೆ ನನಗೆ ಯೇಸುವೇ. ಉಸಿರಿರುವ ನಾವೆಲ್ಲ ಆರಾಧನೆ, ಉಸಿರಾದ ಯೇಸುವಿಗೆ ಆರಾಧನೆ. ಉಸಿರಿರುವ ನಾವೆಲ್ಲ ಆರಾಧನೆ, ಉಸಿರಾದ ಯೇಸುವಿಗೆ ಆರಾಧನೆ. ಆರಾಧನೆ ಅಪ್ಪ, ಆರಾಧನೆ ಯೇಸುವೆ, ಆರಾಧನೆ ಆತ್ಮನೇ ಆರಾಧನೆ. ಆರಾಧನೆ ಅಪ್ಪ, ಆರಾಧನೆ ಯೇಸುವೆ, ಆರಾಧನೆ ಆತ್ಮನೇ ಆರಾಧನೆ. ನನ್ನ ಬಲವೇ ಆರಾಧನೆ, ನನ್ನ ಕೋಟೆ ಆರಾಧನೆ. ನನ್ನ ಬಲವೇ ಆರಾಧನೆ, ನನ್ನ ಕೋಟೆ ಆರಾಧನೆ. ಆರಾಧನೆ ಅಪ್ಪ, ಆರಾಧನೆ ಯೇಸುವೆ, ಆರಾಧನೆ ಆತ್ಮನೇ ಆರಾಧನೆ. ಆರಾಧನೆ ಅಪ್ಪ, ಆರಾಧನೆ ಯೇಸುವೆ, ಆರಾಧನೆ ಆತ್ಮನೇ ಆರಾಧನೆ. ಯೆಹೋವಾ ನಿಸ್ಸಿಯೇ ಆರಾಧನೆ, ಜಯ ಕೊಟ್ಟ ದೇವರಿಗೆ ಆರಾಧನೆ. ಯೆಹೋವಾ ನಿಸ್ಸಿಯೇ ಆರಾಧನೆ, ಜಯ ಕೊಟ್ಟ ದೇವರಿಗೆ ಆರಾಧನೆ. ಆರಾಧನೆ ಅಪ್ಪ, ಆರಾಧನೆ ಯೇಸುವೆ, ಆರಾಧನೆ ಆತ್ಮನೇ ಆರಾಧನೆ. ಆರಾಧನೆ ಅಪ್ಪ, ಆರಾಧನೆ ಯೇಸುವೆ, ಆರಾಧನೆ ಆತ್ಮನೇ ಆರಾಧನೆ. ಯೆಹೋವಾ ನಿಸ್ಸಿಯೇ ಆರಾಧನೆ, ಜಯ ಕೊಟ್ಟ ದೇವರಿಗೆ ಆರಾಧನೆ. ಯೆಹೋವಾ ನಿಸ್ಸಿಯೇ ಆರಾಧನೆ, ಜಯ ಕೊಟ್ಟ ದೇವರಿಗೆ ಆರಾಧನೆ. ಆರಾಧನೆ ಅಪ್ಪ, ಆರಾಧನೆ ಯೇಸುವೆ, ಆರಾಧನೆ ಆತ್ಮನೇ ಆರಾಧನೆ. ಆರಾಧನೆ ಅಪ್ಪ, ಆರಾಧನೆ ಯೇಸುವೆ, ಆರಾಧನೆ ಆತ್ಮನೇ ಆರಾಧನೆ. ನನ್ನ ಒಡೆಯನೇ ಆರಾಧನೆ, ಪ್ರಾಣ ಪ್ರಿಯನೇ ಆರಾಧನೆ. ನನ್ನ ಒಡೆಯನೇ ಆರಾಧನೆ, ಪ್ರಾಣ ಪ್ರಿಯನೇ ಆರಾಧನೆ. ಆರಾಧನೆ ಅಪ್ಪ, ಆರಾಧನೆ ಯೇಸುವೆ, ಆರಾಧನೆ ಆತ್ಮನೇ ಆರಾಧನೆ.
ಆರಾಧನೆ ಯೇಸುವೆ ಆರಾಧನೆ ಆತ್ಮನೇ ಆರಾಧನೆ. ಹಲ್ಲೆಲೂಯಾ. ಕರ್ತನೇ ನಿನಗೆ ಆರಾಧನೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ನಿನ್ನನ್ನು ಸ್ತುತಿಸುವಂಥ, ನಿನ್ನನ್ನು ಕೊಂಡಾಡುವಂಥ ಒಂದು ಕೃಪೆ ನಮ್ಮ ಜೀವಿತದಲ್ಲಿ ಅನುಗ್ರಹಿಸಿರುವುದಕ್ಕಾಗಿ ಸ್ತೋತ್ರ. ಒಂದು ಕ್ಷಣ ಆತನು ಮಾಡಿದಂತೆಲ್ಲ ಉಪಕಾರಗಳಿಗಾಗಿ ನಾವು ಸ್ತೋತ್ರ ಸಲ್ಲಿಸು. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಇವತ್ತು ನಾವು ಸಭೆಯಾಗಿ ಸೇರಿ ಬರಲು ಆತನು ಕೃಪೆ ಕೊಟ್ಟದ್ದೇ ಕಾರಣ, ದಯೆ ತೋರಿಸಿದ್ದೇ ಕಾರಣ, ನಮ್ಮನ್ನು ಕಾದು ನಡೆಸಿದ್ದೇ ಕಾರಣ. ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ, ಹೃದಯಪೂರ್ವಕವಾಗಿ ಸ್ತೋತ್ರ ಸಲ್ಲಿಸೋಣ. ಒಂದು ಕ್ಷಣ ನಾವು ಬಾಯಿ ಬಿಟ್ಟು ಆತನಿಗೆ ಸ್ತೋತ್ರವನ್ನು ಪ್ರೈಸ್ ಮಾಡೋಣ. ಥ್ಯಾಂಕ್ ಯು ಜೀಸಸ್. ನಿಜವಾಗಿಯೂ ನಿನಗೆ ಉಪಕಾರ ಸ್ತುತಿ ಸಲ್ಲಿಸ್ತೇವೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ನಿಜವಾಗಿಯೂ ನೀನು ನಮ್ಮ ಒಡೆಯನು ಸ್ವಾಮಿ. ಕರ್ತನು, ನಮ್ಮನ್ನು ಪರಿಪಾಲಿಸುವಂತ ನಮ್ಮ ಒಡೆಯನು, ನಮ್ಮ ರಾಜನು, ನಮ್ಮ ಅರಸನು ಸ್ವಾಮಿ. ಪ್ರತಿಯೊಬ್ಬರು ನಾವು ಕನೆಕ್ಟ್ ಆಗಿದ್ದುಕೊಂಡು ಆತನಿಗೆ ವರ್ಷಿಪ್ ಮಾಡೋಣ. ಆತನ ಸನ್ನಿಧಾನದಲ್ಲಿದ್ದೇವೆ. ಆತನ ಸಾನ್ನಿಧ್ಯಕ್ಕೆ ಬಂದ ನಂತರ ಆ ಪ್ರಸನ್ನತೆಯ ಅನುಭವದೊಂದಿಗೆ ನಾವು ಆತನನ್ನು ಸ್ತುತಿಸುವುದು, ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಸ್ಪಿರಿಟ್ ಅಂಡ್ ಟ್ರುತ್ ಅಲ್ಲಿ ಆತನನ್ನು ಆರಾಧಿಸುವುದು ಯುಕ್ತವಾಗಿದೆ, ಆತನನ್ನು ಸ್ತುತಿಸುವುದು ಯುಕ್ತವಾಗಿದೆ. ಒಂದು ಕ್ಷಣ ನಮ್ಮ ಬಾಯಿಗಳನ್ನು ತೆರೆಯೋಣ. ಥ್ಯಾಂಕ್ ಯು ಜೀಸಸ್ ಹೇಳೋಣ. ದೇವರು ನಿಮ್ಮ ಜೀವಿತದಲ್ಲಿ ಮಾಡಿದಂಥ ಉಪಕಾರ ನೆನೆಸಿಕೊಳ್ಳುತ್ತಾ ಸ್ತೋತ್ರವನ್ನು ಸಲ್ಲಿಸಿರಿ. ಎರಡನೇದಾಗಿ ಆತನನ್ನು ವರ್ಣಿಸಿರಿ. ಮೂರನೇದ ಹಾಗೆ ಸ್ವಾಮಿ ನಿನಗೇನೆ ನಡಿಲಿಕ್ಕಿದೆ. ಥ್ಯಾಂಕ್ ಯು ಜೀಸಸ್. ಶಾಬಾಲಾಕಿ ತುರಬೋ ಶಖಮ ಹೆಲೆರಮೋ ಫರೈ ಯರೆ. ಸಭೆ ಬಾಯಿ ತೆಗಿರಿ, ಬಾಯಿ ತೆರೆಯೋಣ. ಲೆಖೋ ಶೇಬ್ರೆಮೆನ್ ಶೇಬ್ರೆಮೋ ಶಖಲಖ ಚುರುಬೆ. We worship you, Jesus, Almighty. ಸ್ತುತಿಗೆ ಯೋಗ್ಯನೇ ಮಹಿಮೆ ನಿನಗೆ, ನನ್ನ ಕರಗಳನೆತ್ತಿ ಎಂದು ಎಲ್ಲರಾಡೋಣ. ನಿನ್ನನ್ನೇ ಆರಾಧಿಸುವೆ. ಸ್ತುತಿಗೆ ಯೋಗ್ಯನೇ ಮಹಿಮೆ ನಿನಗೆ, ಮಹಿಮೆ ನಿನಗೆ, ನನ್ನ ಕರಗಳನೆತ್ತಿ ಎಂದು ನಿನ್ನನ್ನೇ ಆರಾಧಿಸುವೆ. ನೀವುನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀವುನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. तेरे जैसा कोई नहीं. ರಬಲ್ಲೋ ಶಕೋಬೋ. ಎಲ್ಲ ಆರಾಧನೆ, ಎಲ್ಲ ಮಹಿಮೆ ನಿನಗೆ. ಸೈತಾನನೇ ಕೇಳು, ಯೇಸುರ ನಾಮದಲ್ಲಿ ಆಜ್ಞಾಪಿಸ್ತಾ ಇದ್ದೇನೆ. ನನ್ನ ತಂದೆಗೆ ಹೋಗುವಂತ ಆರಾಧನೆ ನೀನು ಎಲ್ಲಿ ಕದ್ದಿದ್ಯೋ, ನಿನ್ನ ಕಾರ್ಯಗಳನ್ನು ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಲಯಪಡಿಸ್ತೇವೆ. ಬಿಡುಗಡೆಯನ್ನು ಘೋಷಿಸ್ತಾ ಇದ್ದೇನೆ. ಅಲ್ಲಿ ರಿಬೋರೋಬೋ ಶಕೆಲೆಬೋ ಲೆಕೋರೋಬೋ. We worship you, Jesus. We worship you. We worship you. We praise you. We praise you. Thank you, Holy Spirit. Thank you, Holy Spirit. Thank you, Holy Spirit. Thank you, Rebalahoba. Hey, Aralabo, Shababa, Halarinino, Farielebe. Oh, thank you, Holy God. ನಡೆಸುವಿಕೆಗಾಗಿ ಸ್ತೋತ್ರ. ಸ್ತುತಿಯ ಮೂಲಕ ಮಹಿಮೆ ಹೊಂದಿರುವುದಕ್ಕಾಗಿ ಸ್ತೋತ್ರ. ಆರಾಧನೆ ಮೂಲಕ ಕರ್ತನೇ ನೀನು ಪ್ರಸನ್ನನಾಗಿರುವುದಕ್ಕಾಗಿ ಸ್ತೋತ್ರ. ಕಂಟಿನ್ಯೂ ಆಗಿ ನಡೆಸು. ನಮ್ಮ ಜ್ಞಾನ ಅಲ್ಲ, ನಮ್ಮ ಬುದ್ಧಿ ಅಲ್ಲ, ಮನವೊಲಿಸುವ ಜ್ಞಾನ ವಾಕ್ಯಗಳು ಕೂಡ ಅಲ್ಲ ದೇವರೇ. ಕರ್ತನೇ ನಿನ್ನ ಆತ್ಮನ ನುಡಿಗಳು,
ನಿನ್ನ ಆತ್ಮನ ಶಕ್ತಿಯ ಪ್ರದರ್ಶನಕ್ಕಾಗಿ ಎದುರು ನೋಡ್ತಾ ಇದ್ದೇವೆ. ನಮ್ಮ ಕೂಡ ಮಾತನಾಡು ದೇವರೇ, ನಮ್ಮ ಕೂಡ ಮಾತನಾಡು, ನಮ್ಮ ಕೂಡ ಮಾತನಾಡು. ಎಲ್ಲಿ ಕನ್ವಿಕ್ಷನ್ ಬೇಕು ಅಲ್ಲಿ ಕನ್ವಿಕ್ಷನ್, ಎಲ್ಲಿ ಆದರಣೆ ಬೇಕು ಅಲ್ಲಿ ಆದರಣೆ, ಎಲ್ಲಿ ಬದಲಾವಣೆ ಬೇಕು ಅಲ್ಲಿ ಬದಲಾವಣೆ, ಎಲ್ಲಿ ಎಲ್ಲಿ ಕರ್ತನೆ ಸಮರ್ಪಣೆ ಬೇಕು ಅಲ್ಲಿ ಸಮರ್ಪಣೆ, ಎಲ್ಲಿ ಯಾವ ಹಂತದಲ್ಲಿ ಎಲ್ಲಿ ಯಾವ ಕಾರ್ಯ ನಡಿಬೇಕಾಗಿದೆಯೋ ಅದಕ್ಕಾಗಿ ಪವಿತ್ರಾತ್ಮನೇ ನಿನಗೆ ಪ್ರಾಧಾನ್ಯತೆಯನ್ನು ನಾವು ಕೊಟ್ಟಿದ್ದೇವೆ ಸ್ವಾಮಿ, ನಿನಗೆ ಪ್ರಾಧಾನ್ಯತೆ ನಾವು ಕೊಟ್ಟಿದ್ದೇವೆ. ನೀನು ಚಲಿಸು, ಓ ನೀನು ಚಲಿಸು, ನೀನು ಕಾರ್ಯ ಮಾಡು ರಾಜ, ನೀನು ಕಾರ್ಯ ಮಾಡು. ಮನಸ್ಸುಗಳಲ್ಲಿ, ಹೃದಯಗಳಲ್ಲಿ, ಜೀವಿತದಲ್ಲಿ, ಕುಟುಂಬದಲ್ಲಿ, ವ್ಯಕ್ತಿಗಳಲ್ಲಿ, ಸಮಾಜದಲ್ಲಿ, ಪಟ್ಟಣದಲ್ಲಿ ದೇವರೇ ನೀನು ಕಾರ್ಯ ಮಾಡಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಕೇಳಿಕೊಳ್ತಾ ಇದ್ದೇನಪ್ಪ. ಮಾತನಾಡು ರಾಜ. ಶೇಖರ ಬಲೋಂದ್ರಿ ಎರವಹಂಸೆ. ಎಲ್ಲ ಘನತೆ ಮಾನ ಮಹಿಮೆ ನಿನಗೆ ನಾವು ಸಲ್ಲಿಸ್ತೇವೆ ಯೇಸುವಿನ ನಾಮದಲ್ಲಿ ತಂದೆ. ಆಮೇನ್, 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 ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕ್ರಿಸ್ತ ಯೇಸುವಿನಲ್ಲಿ ಆರಿಸಲ್ಪಟ್ಟವರು, ಪ್ರತಿಷ್ಠಿತರು, ದೇವ ಜನರಾಗುವುದಕ್ಕೆ ಕರೆಯಲ್ಪಟ್ಟವರು. ಹೌದಾ? ಅದು ನಾವೇನಾ? ನಾವೇನಾ? ಹಲೋ, ಗುಡ್ ಮಾರ್ನಿಂಗ್. ಹಲೋ, ಗುಡ್ ಮಾರ್ನಿಂಗ್. ಮಕ್ಕಳ ಸ್ವರ ಕೇಳ್ತಾ ಇಲ್ಲ. ಮಕ್ಕಳಿಗೆ ಆಚೆ ಕೆಲವೊಮ್ಮೆ ಮಕ್ಕಳ ಸ್ವರ ಜಾಸ್ತಿ ಕೇಳ್ತದೆ. ಹಲೋ, ಗುಡ್ ಮಾರ್ನಿಂಗ್. ಒಳ್ಳೆ ಮಕ್ಕಳು ದೇವರ ವಾಕ್ಯ ಈಗ ಕೇಳ್ತಾರೆ, ಬರೆದು ತಗೊಳ್ತಾರೆ ಅವರು. ಹಲ್ಲೆಲೂಯಾ. ಓಕೆ, ಕ್ರಿಸ್ತ ಯೇಸುವಿನಲ್ಲಿ ನಾವೇನಾಗಿದ್ದೇವೆ? ಪ್ರತಿಷ್ಠಿತರು, ದೇವ ಜನರಾಗುವುದಕ್ಕೆ ಕರೆಯಲ್ಪಟ್ಟವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಆ ಮಾತನ್ನು ನಾವು ಓದ್ಬೋದು. ಒಂದನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಓದಿರಿ. ಒಂದನೇ ವಚನದಲ್ಲಿದ್ದಾರೆ. 1 ಕೊರಿಂಥ್ಯ 1 ಮತ್ತು 2ನೇ ವಚನ. ಓಕೆ. ಕೊರಿಂಥದಲ್ಲಿನ ದೇವರ ಸಭೆಗೆ, ಅಂದರೆ ಕ್ರಿಸ್ತೇಸುವಿನಲ್ಲಿ ಪ್ರತಿಷ್ಠಿತರು, ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರೂ ಆಗಿರುವವರಿಗೆ ಮತ್ತು ನಮಗೂ ಸಮಸ್ತ ದೇವಜನರಿಗೂ ಕರ್ತನಾಗಿರುವ ಯೇಸುಕ್ರಿಸ್ತನ ನಾಮಸ್ಮರಣೆಯನ್ನು ಮಾಡುವವರು ಎಲ್ಲಿದ್ದರೂ ಅವರೆಲ್ಲರಿಗೆ ಬರೆಯುವುದೇನೆಂದರೆ, ನಮ್ಮ ತಂದೆಯಾಗಿರುವ ದೇವರಿಂದಲೂ ಕರ್ತನಾದ ಯೇಸುಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರಿಗೆ ಬರೆಯುವುದಂತೆ ಆತನು? ಹಿಂದಿನ ವಚನ ಹೇಳ್ತಾ 2ನೇ ವಚನ, ಕೊರಿಂಥದಲ್ಲಿನ ದೇವರ ಸಭೆಗೆ, ಅಂದರೆ ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿತರು, ದೇವ ಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಆಗಿರುವವರಿಗೆ ಅಂತ ಹೇಳ್ತಾನೆ ಆತನು ಬರೀತಾ ಇದ್ದಾನೆ. ಇಲ್ಲಿ 2 ವಿಷಯಗಳು ನಾವು ನೋಡ್ಬೋದು. ಒಂದು, ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿತರು. ಹಲ್ಲೆಲೂಯಾ. ಕ್ರಿಸ್ತ ಯೇಸುವಿನಲ್ಲಿ ಯಾರಿಗೆ ಪ್ರತಿಷ್ಠಿತರು? ನಾವು ದೇವರಿಗೆ ಪ್ರತಿಷ್ಠಿತರು ಮತ್ತು ದೇವ ಜನರಾಗುವುದಕ್ಕೆ ಕರೆಯಲ್ಪಟ್ಟವರು. ಹಾಗಾದರೆ ಇವತ್ತು ನಾವು ಯಾರು? ಕ್ರಿಸ್ತ ಯೇಸುವಿನಲ್ಲಿ ದೇವ ಜನರು, ದೇವರಿಗೆ ಕ್ರಿಸ್ತನಲ್ಲಿ ಪ್ರತಿಷ್ಠಿಸಲ್ಪಟ್ಟವರು. ಓಕೆ. ಈ ಪ್ರತಿಷ್ಠಿಸಲ್ಪಟ್ಟವರನ್ನುವಾಗ ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ನಾನು ಹೀಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಕೆಲವರು ಈಗ ಲೋಕದ ಒಂದು ಎಕ್ಸಾಂಪಲ್ ತಗೊಳ್ತೇನೆ, ಕೇಳಿ ಎಲ್ಲರೂ.
ಲೋಕದ ಒಂದು ಎಕ್ಸಾಂಪಲ್ ನೀವು ತಗೊಳ್ಳುವಾಗ, ಲೋಕದಲ್ಲಿ ಕೆಲವು ಸಂಗತಿಗಳಿಗೆ ಪ್ರತಿಷ್ಠೆಯನ್ನು ಹೊಂದಿರ್ತಾರೆ, ಅಥವಾ ಕೆಲವು ವಿಷಯಗಳಿಗಾಗಿ ಪ್ರತಿಷ್ಠಿಸಲ್ಪಟ್ಟಿರ್ತಾರೆ. ಹೌದಾ? ಅಂಥ ವ್ಯಕ್ತಿಗಳನ್ನು ನೋಡಿಯಂತೆ ಈ ಲೋಕ ವಿಷಯವಾಗಿ ನಾನು ಮಾತಾಡ್ತೇನೆ. ಲೋಕದಲ್ಲಿ ಬೇರೆ ಬೇರೆ ವಿಷಯಗಳುಂಟು, ಕೆಲವರು ಅದಕ್ಕೆ ತಮ್ಮನ್ನು ಪ್ರತಿಷ್ಠಿಸಿಕೊಳ್ತಾರೆ. ಓಕೆ, ಆ ಪ್ರತಿಷ್ಠಿಸಿಕೊಂಡವರ ಜೀವಿತದಲ್ಲಿ ಏನಾದರೂ ಒಂದು ಚೇಂಜಸ್ ಕಾಣ್ತದ, ಅವರು ಬಾಕಿ ಜನರಾಗೆ ಸಾಮಾನ್ಯ ಜನರಾಗಿರುವುದಿಲ್ಲ, ಅವರಲ್ಲಿ ಯಾವುದ್ರಲ್ಲಾದರೂ ಒಂದು ಚೇಂಜಸ್ ಕಾಣ್ತದೆ. ಕೆಲವರಲ್ಲಿ ಉಡುಪಿನಲ್ಲಿ ಚೇಂಜಸ್ ಕಾಣ್ತದೆ, ಬಿಳಿ ಬಟ್ಟೆಗಳನ್ನು ಹಾಕ್ತಾರೆ. ಕೆಲವರ ಕೂದಲುಗಳಲ್ಲಿ ಚೇಂಜಸ್ ಕಾಣ್ತದೆ, ಉದ್ದ ಕೂದಲು ಬಿಟ್ಟು ಹೀಗೆ ಕಟ್ಟಿಕೊಳ್ತಾರೆ. ಕೆಲವರು ಮಾತಾಡುವ ಶೈಲಿಯಲ್ಲಿ ಚೇಂಜಸ್ ಕಾಣ್ತೇವೆ. ಇದಕ್ಕೆ ಕಾರಣ ಏನಂದರೆ, ಅವರಿಗೆ ಒಂದು ಪರಿಜ್ಞಾನ ಉಂಟು, ನಾನು ಇದಕ್ಕಾಗಿ ಪ್ರತಿಷ್ಠಿಸಲ್ಪಟ್ಟಿದ್ದೇನೆ. ಆದ್ದರಿಂದ ಅವರ ನಡೆ ಇರ್ಬೋದು, ಅವರ ನುಡಿ ಇರ್ಬೋದು, ಅವರ ಕ್ರಿಯೆ ಇರ್ಬೋದು, ಎಲ್ಲ ವಿಷಯದಲ್ಲಿ ಎಂತ ಕಾಣ್ತಾ ಗೊತ್ತುಂಟ, ಅವರ ಪ್ರತಿಷ್ಠೆ ಎದ್ದು ಕಾಣ್ತದೆ. ಇದೊಂದು ಲೋಕದ ವಿಚಾರ ಮಾತಾಡೋದಾದರೆ. ಅಷ್ಟು ಮಾತ್ರ ಅಲ್ಲ, ಅಧಿಕಾರ ವರ್ಗದಲ್ಲಿ ಕೂಡ ಇರುವವರು ನೋಡಿದರೆ, ನೀವು ನೋಡಿದ್ದೀರಾ, ಇನ್ಸ್ಪೆಕ್ಟರ್ನ ವಸ್ತ್ರ ಮತ್ತು ಒಬ್ಬ ಸಾಧಾರಣ ಪೊಲೀಸ್ನ ವಸ್ತ್ರಕ್ಕೂ ವ್ಯತ್ಯಾಸ ಉಂಟು, ಬ್ಯಾಡ್ಜಿಗೂ ಕೂಡ ವ್ಯತ್ಯಾಸ ಉಂಟು, ಟೊಪ್ಪಿಗೂ ಕೂಡ ವ್ಯತ್ಯಾಸ ಉಂಟು. ಮತ್ತು ಅವರ ಪೋಸ್ಟಲ್ಲಿ ಮೇಲೆ ಹೋದಾಗೆ ಡ್ರೆಸ್ಸಲ್ಲಿ, ಅಧಿಕಾರದಲ್ಲಿ, ಪ್ರತಿಯೊಂದು ವಿಷಯದಲ್ಲಿ ಕೂಡ ವ್ಯತ್ಯಾಸ. ಆದರೆ ಅವರಲ್ಲಿ ಕೂಡ ನಮಗೇನು ಕಾಣ್ತಾರೆ ಗೊತ್ತುಂಟ, ಅವರು ಯಾವುದಕ್ಕಾಗಿ ಕರೆಯಲ್ಪಟ್ಟಿದ್ದಾರೋ, ಯಾವುದಕ್ಕಾಗಿ ಆರಿಸಲ್ಪಟ್ಟಿದ್ದಾರೋ ಆ ವಿಷಯವನ್ನು ತಮ್ಮ ನೆನಪಿನಲ್ಲಿ ಇಟ್ಟುಕೊಂಡು ವರ್ತಿಸ್ತಾರೆ ಅವರು. ಓ, ನಾನು ಇದಕ್ಕಾಗಿ ಕರೆಯಲ್ಪಟ್ಟವ, ಇದಕ್ಕಾಗಿ ಪ್ರತ್ಯೇಕಿಸಲ್ಪಟ್ಟವ. ಬಟ್ ಅದೇ ರೀತಿಯಾಗಿ ಅವರು ಭೂಲೋಕದಲ್ಲಿ ವರ್ತಿಸ್ತಾರೆ. ಆದರೆ ಒಂದು ಬೇಸರದ ಸಂಗತಿ, ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ನಾವು ನಮ್ಮನ್ನು ಪ್ರತಿಷ್ಠೆಪಡಿಸಿಕೊಳ್ಳಿಕ್ಕೆ ಆಗದಿದ್ದರೂ ಕೂಡ ದೇವರು ಕ್ರಿಸ್ತ ಯೇಸುನಲ್ಲಿ ನಮ್ಮನ್ನು ಪ್ರತಿಷ್ಠೆಪಡಿಸಿದ್ದಾನೆ. ನಮಗೆ ಆಗದ ಸಂಗತಿಯನ್ನು ಕ್ರಿಸ್ತನ ಮೂಲಕ ಮಾಡಿಕೊಟ್ಟಿದ್ದಾನೆ. ಇವತ್ತು ನಾವು ಅದನ್ನು ಓನ್ಲಿ ಬಿಲೀವ್ ಮಾಡುವುದೇ ನಮ್ಮ ಮುಖ್ಯ ಕರ್ತವ್ಯ. ಇವತ್ತು ಒಂದು ವಿಷಯ ಹೇಳ್ತಾನೆ, ಫೈರಲ್ಲಿ ಆಪರೇಟ್ ಆಗಬೇಕಾ, ಪವರಲ್ಲಿ ಆಪರೇಟ್ ಆಗಬೇಕಾ, ಬಿಲೀವಿಂಗ್ ಸಿಸ್ಟಮಲ್ಲಿದ್ದುಕೊಂಡು ನಾವು ನಡೆಯುವಾಗ ಇದೆಲ್ಲ ಆಗ್ತದೆ. ಹಲ್ಲೆಲೂಯ. ಬಿಲೀವಿಂಗ್ ಸಿಸ್ಟಮ್ ಇಲ್ಲದೆ ಎಂಥ ಪ್ರಯೋಜನ ಇಲ್ಲ, ಏನಾಗೋದಿಲ್ಲ. ಓಕೆ, ಅವರಾದರೂ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕಷ್ಟಪಡ್ತಾರೆ, ಓದ್ತಾರೆ, ಬರೀತಾರೆ, ರಾತ್ರಿ ಆಗಲು ಕಷ್ಟಪಡ್ತಾರೆ. ಮತ್ತು ನಮ್ಗೆ ಗೊತ್ತುಂಟು, ಒಳಗಿಂದ ಒಳಗೆ ಕೆಲವರಿಗೆ ಹಣಕಾಸು ಕೂಡ ಸಪ್ಲೈ ಮಾಡಬೇಕಾಗ್ತದೆ, ಕಷ್ಟಪಡ್ತಾರೆ. ಒಂದು ಪದವಿ ಯಾವುದಕ್ಕಾಗೋದ್ರೂ ಅವರು ಕರೆಯಲ್ಪಡಬೇಕಾದ್ರೆ ಕಷ್ಟಪಡ್ತಾರೆ. ಬಟ್ ಇವತ್ತು ಆತ್ಮಿಕ ವಲಯದ ವಿಷಯದಲ್ಲಿ ಕರೆಯಲ್ಪಟ್ಟದಕ್ಕೆ ನಾನು ನೀವು ಕಷ್ಟಪಟ್ಟದಲ್ಲ, ನನಗಾಗಿ ನಿನಗಾಗಿ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಕಷ್ಟಪಟ್ಟದ್ದು. ಹಲ್ಲೆಲೂಯ. ಯೇಸು ಸ್ವಾಮಿ ಈ ಶಿಲುಬೆಯ ಚಿತ್ರಣವನ್ನು ಯಾರು ನಿಜವಾಗಿ ಅರ್ಥೈಸಿಕೊಂಡಿದ್ದಾರೋ, ಯಾರು ನಿಜವಾಗಿ ಬಿಲೀವ್ ಮಾಡ್ತಾರೋ, ಯಾರು ರಿಸೀವ್ ಮಾಡ್ತಾರೋ, ಹಲ್ಲೆಲೂಯ, ಅವರು ಕ್ರಿಸ್ತನಲ್ಲಿ ದೇವರಿಗೆ ಪ್ರತಿಷ್ಠಿತರು. ಹಲ್ಲೆಲೂಯ. ಕ್ರಿಸ್ತನಲ್ಲಿ ದೇವ ಜನರು ಅವರು. ಹಲ್ಲೆಲೂಯ. ಅವರು ದೇವರ ವಾತ್ಸಲ್ಯಕ್ಕೆ ಪಾತ್ರರು ಅವರು. ಹಲ್ಲೆಲೂಯ. ಆ ವ್ಯಕ್ತಿಗಳು ನಾವು. ಆದರೆ ಒಂದು ಬಹಳ ಬೇಸರ ಏನಂದರೆ, ನಾವು ಶ್ರಮ ಪಡದೆ, ನಾವು ಕಷ್ಟಪಡದೆ, ಬೇನೆಯನ್ನು ತಿನ್ನದೆ, ಹಿಂಸೆ ಪಡದೆ, ನಂಬಿಕೆಯ ಮೂಲಕ ಪಡ್ಕೊಂಡದ್ರಲ್ಲಿ ಎಷ್ಟೋ ಜನರಿಗೆ ಕಾಣಿಸಿಕೊಳ್ಳಲಿಕ್ಕೆ ಇವತ್ತು ಆ ಜ್ಞಾನ ಇಲ್ಲದೆ ಹೋದದ್ದು ನೋಡುವಾಗ ಭಾಳ ಬೇಸರಾಗ್ತದೆ. ಲೋಕದಲ್ಲಿ ಜೀವಿಸುವಾಗ ನಮ್ಮ ನಡೆ ಆಗಲಿ, ನಮ್ಮ ನುಡಿ ಆಗಲಿ, ನಮ್ಮ ಕ್ರಿಯೆ ಆಗಲಿ, ಅದು ಲೋಕಕ್ಕೆ ಕಾಣಬೇಕು. ಏನಂದರೆ ಏನು ಕಾಣಬೇಕು? ಈ ಒಬ್ಬ ದೇವ ಪ್ರತಿಷ್ಠಿತ. ಹಲ್ಲೆಲೂಯ. ಈ ಒಬ್ಬ ದೇವ ಪ್ರತಿಷ್ಠಿತ. ಹಲ್ಲೆಲೂಯ. ಪ್ರೇರೆ, ಪ್ರತಿ ಸಾರಿ ಬರುವಾಗ ಪ್ರಾರ್ಥನೆಯಲ್ಲಿ ದೇವರ ಹತ್ರ ಕೇಳ್ತೇನೆ, ಹಲ್ಲೆಲೂಯ, ಲಾರ್ಡ್ ಏನು ಮಾತಾಡಬೇಕು, ಆತನು ಲೀಡ್ ಮಾಡಿದ ವಿಚಾರನ ಬಂದು ಮಾತಾಡೋದು ನನ್ನ ಕೆಲಸ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಆದರೆ ದೇವ ಜನರ ಕುರಿತಾಗಿ ದೇವರು
ಅನೇಕ ಸಾರಿ ದುಃಖಕ್ಕೆ ಒಳಪಟ್ಟಂಥ ಅನೇಕ ವಿಷಯಗಳಲ್ಲಿ ಒಂದು ವಿಷಯ ಏನಂದರೆ, ನಾನು ಈ ಮಗನಿಗೋಸ್ಕರ ಈ ಮಗಳಿಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೇನೆ, ಅವರು ಅದನ್ನು ಸ್ವೀಕರಿಸಿದ್ದಾರೆ, ನನ್ನನ್ನು ನಂಬಿದ್ದಾರೆ, ಆದರೆ ಅದರಲ್ಲಿ ಅವರು ನಿಲ್ಲಲಿಲ್ಲ, ಅದರಲ್ಲಿ ಅವರು ಕಾಣಿಸ್ತಾ ಇಲ್ಲ. ನಡೆಗಳ ವಿಚಾರದಲ್ಲಿ, ನುಡಿಯ ವಿಚಾರದಲ್ಲಿ, ಮಾತಿನ ವಿಚಾರದಲ್ಲಿ ಕೂಡ ನನ್ನ ಮಕ್ಕಳು ಕಾಣಿಸ್ತಾ ಇಲ್ಲ ಅನ್ನುವಾಗ ದೇವರಿಗೆ ದೊಡ್ಡ ನೋವನ್ನು ತರುವಂಥ ಸಂಗತಿಯಾಗಿದೆ. ಇವತ್ತು ದೇವ ಜನರು ಕ್ರಿಸ್ತನಲ್ಲಿ ಸಿಕ್ಕಿದ ದೇವರ ಮಹಿಮೆಯಲ್ಲಿ ಆಪರೇಟ್ ಆಗದಿರುವುದಕ್ಕೆ ಕಾರಣ ಇದೇ, ತಮ್ಮ ಸ್ಥಾನದಲ್ಲಿದ್ದುಕೊಂಡು ಆ ಸ್ಥಾನದಲ್ಲಿ ತಮ್ಮನ್ನು ಅಲಂಕರಿಸಿಕೊಳ್ಳದೆ ಇರುವುದೇ ಒಂದು ಕಾರಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಜಸ್ಟ್ ಈಗ ಸ್ವಿಮ್ಮಿಂಗ್ ಕಲಿಯುವವರು ಹೋಗ್ತಾರೆ, ಎಲ್ಲಿ ಕಲಿತಾರೆ? ಅವರಿಗೆ ನೀರಿನ ಸೈಡಲ್ಲಿ ಖುಷಿ, ಓ ಯಾನಿನಿ ನೀಂದಿ ಅಂತ. ಕಲಿಯುವವರು ಹೋಗ್ತಾರೆ, ಈ ಕಲ್ಲು ಇಟ್ಕೊಂಡು ಕಾಲು ಹೊಡಿತಾರೆ, ಚಟಾಪಟ ಚಟಾಪಟ ಮಾಡ್ತಾ ಇರ್ತಾರೆ, ಭಾರಿ ಖುಷಿ, ಯಾನ್ ನೀಂದಿಯ. ನಿಜವಾಗಿ ನೀಂದಿದ್ನವ? ಆಳಕ್ಕೆ ಹೋದ್ನಾ? ಆಳಕ್ಕೆ ಹೋದರೆ ಒಂದು ಹೇಳ್ಬೋದು ಮೇಲೆ ನೀಂದ್ಯ. ಸಾರಿ, ನಮ್ಮ ಆತ್ಮಿಕ ಜೀವಿತ ಕೂಡ ಚಟಪಟದಲ್ಲಿ ಇದ್ದುಕೊಂಡು ನಾವು ನಮ್ಮನ್ನು ತೃಪ್ತಿಪಡಿಸ್ಕೊಳ್ಳೋದು. ಆದರೆ ದೇವರು ಪ್ರತಿ ಕ್ಷಣ ನಮ್ಮ ನಡೆಯ ವಿಚಾರವಾಗಿ, ನಮ್ಮ ನುಡಿಯ ಬಾಯಿ ಮಾತಿನ ವಿಚಾರವಾಗಿ ಬೇಸರಕ್ಕೆ ಒಳಪಡುತ್ತಿರುವುದನ್ನು ನಾವು ಗುರುತಿಸದೆ ಹೋಗುತ್ತಾ ಇರುವುದಾದರೆ ಇದೊಂದು ರೀತಿಯ ಅಪಾಯ. ಇದು ಒಂದು ಒಳ್ಳೆ ವಿಚಾರಗಳು ಅಲ್ಲ. ಇನ್ನೊಮ್ಮೆ ಹೇಳ್ತೇನೆ ಕೇಳಿ, ಸಭೆ ಅಂದರೆ ನೀವು ದೇವ ಪ್ರತಿಷ್ಠಿತರಾಗಿದ್ದೇವೆ. ಹಲ್ಲೆಲೂಯಾ. ಈಗ ದೇವರಿಗೆ ಪ್ರತಿಷ್ಠಿಸಲ್ಪಟ್ಟ ನಂತರ ಅದರ ಮಹಿಮೆ ಕಾಣಬೇಕು. ಈಗ ಉದಾಹರಣೆಗಾಗಿ ಸರ್ಕಾರದ ಮೂಲಕ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅವನು ಕರೆಯಲ್ಪಟ್ಟ ನಂತರ ಅಲ್ಲಿ ಆ ಡಿಪಾರ್ಟ್ಮೆಂಟಿನ ಒಂದು ಗ್ಲೋರಿ ಕಾಣ್ತದೆ ಅಲ್ವಾ? ಹೌದಲ್ವಾ? ಡಿಪಾರ್ಟ್ಮೆಂಟಿನ ಗ್ಲೋರಿ ಅಂದರೆ ಅದರ ಒಂದು ಪ್ರಭಾವ ಏನಿದೆ ಕಾಣ್ತದೆ. ಅವರ ಅಥಾರಿಟಿ, ಅವರು ಕೊಡುವ ಶಿಕ್ಷೆ, ಅವರ ಮಾತು, ಅದು ಕಾಣ್ತದೆ. ಅದು ದೇವರ ಮಕ್ಕಳಲ್ಲಿ ಇವತ್ತು ದೇವರ ಮಕ್ಕಳು ಇನ್ನೊಂದು ಭಾಗದಲ್ಲಿ ಫೈಲ್ ಆಗಿದೆ ಅಂದರೆ, ತಮ್ಮ ಬಾಯಿಯನ್ನು ಎಲ್ಲಿ ಉಪಯೋಗಿಸಬೇಕು, ಹೇಗೆ ಉಪಯೋಗಿಸಬೇಕು, ಯಾವುದಕ್ಕೆ ಉಪಯೋಗಿಸಬೇಕೆಂಬುದನ್ನು ತಿಳಿಯದೇ ಇರುವುದರಲ್ಲಿ ಕೂಡ ಫೈಲ್ ಆಗಿದ್ದಾರೆ. ಈಚೆ ಪ್ರಾರ್ಥನೆ ಅಂತ ಸಹ ನಾವು ಮಾಡ್ತಾ ಇರ್ತೇವೆ, ವಾಕ್ಯ ಅಂತ ಸಹ ಮಾಡ್ತಾ ಇರ್ತೇವೆ. ಒಂದು ಮೀಟಿಂಗ್ ಬಿಡೋದಿಲ್ಲ, ಒಂದು ಕೂಟ ಬಿಡೋದಿಲ್ಲ, ಭಾಳ ಒಳ್ಳೆಯದೇ. ಆದರೆ ಅದರ ಜೊತೆ ಇನ್ನೂ ಒಳ್ಳೆಯದಾಗಿ ಮಾಡುವಂಥ ಸಂಗತಿ ಏನಂದರೆ, ಎಲ್ಲ ಇದ್ದುಕೊಂಡು ಆ ಒಂದು ಪ್ರಭಾವ ನಮ್ಮಲ್ಲಿ ಕಾಣದಿರೋದಾದರೆ, ನಮ್ಮ ಸ್ಥಾನಮಾನವನ್ನು ಗುರುತಿಸಿಕೊಂಡು ಒಂದು ವೇಳೆ ನಾವು ಅದರಲ್ಲಿ ಆಪರೇಟ್ ಆಗದಿರೋದಾದರೆ, ನಮ್ಮ ಜೀವಿತದಲ್ಲಿ ಅಂಗಾಂಗಗಳ ವಿಷಯವಾಗಿ, ನಾಲಿಗೆ ವಿಷಯವಾಗಿ ಹೇಗೂ ಮಾತಾಡ್ತಾ ಇರೋದಾದರೆ, ಅದಕ್ಕೆ ಯಾಕೋಬನು ಒಂದು ಮಾತು ಹೇಳ್ತಾನೆ. ಏನು ಗೊತ್ತಾ? 1ನೇ ಅಧ್ಯಾಯ 26ನೇ ವಚನ, ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 26ನೇ ವಚನ. ಸದ್ಭಕ್ತನೆನಿಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸುವನಾದರೆ ಅವನ ಭಕ್ತಿ ನಿಷ್ಪ್ರಯೋಜನವಾಗಿದೆ. ಅವನ ಭಕ್ತಿ ಏನಾಗಿದೆಂತೆ? ನಿಷ್ಪ್ರಯೋಜನವಾಗಿದೆ. ಅವನ ಭಕ್ತಿಯಲ್ಲಿ ಏನಿಲ್ಲ. ಈ ಭಕ್ತಿಯ ಕಾರ್ಯಗಳಲ್ಲಿ ನಾನು ಪ್ರಾರ್ಥನೆಗೆ ಹೋಗ್ತೇನೆ, ಪ್ರಾರ್ಥನೆ ಮಾಡ್ತೇನೆ, ನಾನು ಸಭೆಗೆ ಹೋಗ್ತೇನೆ, ಒಂದು ಸಹ ತಪ್ಪುವುದಿಲ್ಲ, ಒಳ್ಳೆಯದೇ. ಆದರೆ ಬೈಬಲ್ ಹೇಳ್ತದೆ ಇದು ಭಕ್ತಿಯ ಕಾರ್ಯಗಳು, ಭಕ್ತಿಯ ಆ್ಯಕ್ಟಿವಿಟೀಸ್ಗಳು, ಚಟುವಟಿಕೆಗಳು ಅಲ್ವಾ? ಆದರೆ ಒಂದು ತಿಳ್ಕೊಳ್ಳಿ, ಸದ್ಭಕ್ತನ ನೆನೆಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಗೆ ಒಂದು ವೇಳೆ ಕಂಟ್ರೋಲ್ ಹಾಕದೆ ಹೋಗುವುದಾದರೆ, ನಾಲಿಗೆಯನ್ನು ಒಬ್ಬ ವ್ಯಕ್ತಿ ಫ್ರೀಯಾಗಿ ಬಿಡುವುದಾದರೆ ಏನಂತೆ? ಅವನ ಭಕ್ತಿ ನಿಷ್ಪ್ರಯೋಜನ. ಅವನ ಭಕ್ತಿಯ ಮೂಲಕ ಕಾಣತಕ್ಕಂಥ ದೇವರ ಮಹಿಮೆ ಕಾಣಲಿಕ್ಕೆ ಆಗುವುದಿಲ್ಲ. ಅವನೇ ಏನು ಮಾಡ್ತಾನಂದರೆ, ತನ್ನ ನಾಲಿಗೆಯನ್ನು ಕಂಟ್ರೋಲಲ್ಲಿ ಇಟ್ಟುಕೊಳ್ಳದೆ ಇರುವ ನಿಮಿತ್ತವಾಗಿ ದೇವರ ಮಹಿಮೆ ತನ್ನ ಮೂಲಕ ಪ್ರಖ್ಯಾತಿ ಬರದಂತೆ ಅವನು ತಡೆಗೇಟನ್ನು ಹಾಕಿದವನಾಗಿರ್ತಾನೆ.
ಯಾರೇ ಆಗಲಿ ನಮ್ಮಲ್ಲಿ ನಾಲಿಗೆಯನ್ನು ಹತೋಟಿಗೆ ಇಟ್ಟುಕೊಳ್ಳಿಕ್ಕೆ ಗೊತ್ತಿಲ್ಲಾದರೆ ಬೇರೆ ಯಾವ ಸಂಗತಿಗಳನ್ನು ಕೂಡ ನಮ್ಮ ದೇಹ ಶಾರೀರಿಕ ಜೀವಿತವನ್ನು ಕೂಡ ಕಂಟ್ರೋಲ್ಗೆ ತರಲಿಕ್ಕೆ ಆಗೋದಿಲ್ಲ. ಇದು ನೋಡಿ ಯಾಕೋಬನ ಗ್ರಂಥದಲ್ಲಿ ಯಾಕೋಬನ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟ ಮಾತು. ಅಲ್ಲಿ ಓದುವಾಗ ಸದ್ಭಕ್ತನ ನೆನೆಸ್ಕೊಳ್ಳುವ 3ನೇ ಅಧ್ಯಾಯ 4-5 ನೋಡ್ರಿ. ಹಡಗುಗಳನ್ನು ನೋಡಿರಿ, ಅವು ಬಹು ದೊಡ್ಡವು, ಬಲವಾದ ಗಾಳಿಯಿಂದ ಬಡಿಸಿಕೊಂಡು ಹೋಗುತ್ತವೆ. ಆದರೂ ನಡೆಸುವವನು ಬಹು ಸಣ್ಣ ಚುಕ್ಕಾಣಿಯಿಂದ ಅವುಗಳನ್ನು ತನ್ನ ಮನಸ್ಸಿಗೆ ಬಂದ ಕಡೆಗೆ ತಿರುಗಿಸುತ್ತಾನೆ. ಹಾಗೆಯೇ ನಾಲಿಗೆಯು ಕೂಡ ಚಿಕ್ಕ ಅಂಗವಾಗಿದ್ದರೂ ದೊಡ್ಡ ಕಾರ್ಯವನ್ನು ಕೊಚ್ಚಿಕೊಳ್ಳುತ್ತದೆ. ಎಷ್ಟು ಕೊಂಚ ಕಿಚ್ಚು ಎಷ್ಟು ದೊಡ್ಡ ಕಾಡನ್ನು ಉರಿಸುತ್ತದೆ ನೋಡಿರಿ. ನಾಲಿಗೆಯೂ ಕಿಚ್ಚೆ. ನಾಲಿಗೆಯು ಅಧರ್ಮ ಲೋಕರೂಪವಾಗಿ ನಮ್ಮ ಅಂಗಗಳ ನಡುವೆ ಇಟ್ಟಿದೆ. ಅದು ದೇಹವನ್ನೆಲ್ಲ ಕೆಡಿಸುತ್ತದೆ. ತಾನೇ ನರಕದಿಂದ ಬೆಂಕಿ ಹತ್ತಿಸಿಕೊಳ್ಳುತ್ತಾ ಪ್ರಪಂಚವೆಂಬ ಚಕ್ರಕ್ಕೆ ಬೆಂಕಿ ಹಚ್ಚುತ್ತದೆ. ಮುಂದೆ ಹೋಗಿ. ನರಜಾತಿಯು ಎರಡನೇ ವಚನ ಅಲ್ಲಿ ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುದುಂಟು. ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು, ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮರ್ಥನೂ ಆಗಿದ್ದಾನಂತೆ. ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನೇನಂತೆ, 2ನೇ ವಚನ, ಅವನು ಟ್ರೈನ್ಡ್ ಮತ್ತು ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮರ್ಥನು. ಹಲ್ಲೆಲೂಯ, 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 ಹಲ್ಲೆಲೂಯ. ನೋಡಿ, ದೇವರ ಮಹಿಮೆ ಕಾಣೋದು ಎಂಥ ವ್ಯಕ್ತಿಗಳಲ್ಲಿ ಗೊತ್ತಂದರೆ ಟ್ರೈನ್ಡ್ ವ್ಯಕ್ತಿಗಳಲ್ಲಿ ದೇವರ ಮಹಿಮೆ ಹೆಚ್ಚೆಚ್ಚಾಗಿ ಕಂಡು ಬರ್ತದೆ. ಹಲ್ಲೆಲೂಯ. ಈಗ ಟ್ರೈನ್ಡ್ ಅಥವಾ ಶಿಕ್ಷಿತರಾಗುವಂಥ ವಿಧಾನಗಳು ದೇವರ ವಾಕ್ಯದ ಆಧಾರದಲ್ಲಿ ಬೇರೆ ಬೇರೆ ವಿಧಾನಗಳನ್ನು ನಾವು ಗುರುತಿಸಿಕೊಳ್ಬೋದು. ಟ್ರೈನ್ಡ್ ಆಗೋದು, ಆತ್ಮಿಕ ಜ್ಞಾನದಲ್ಲಿ ಆತ್ಮಿಕ ಬಲದಲ್ಲಿ ತುಂಬಲ್ಪಡೋದು, ಟ್ರೈನ್ ಆಗೋದು, ದೇವರ ವಾಕ್ಯದ ಮೂಲಕ ಟ್ರೈನ್ ಆಗೋದು. ಟ್ರೈನ್ ಆಗುವಂಥ ಮಾರ್ಗಗಳು ಅನೇಕವಿದೆ. ಬೇರೆ ಬೇರೆ ವಿಧದಿಂದ ನಾವು ಟ್ರೈನ್ ಆಗಲಿಕ್ಕೆ ಸಾಧ್ಯ ಇದೆ. ಆದರೆ ಒಂದು ವಿಧ ಏನಂದರೆ, ಮಾತಿನಲ್ಲಿ ತಪ್ಪದಿದ್ದರೆ ಅಥವಾ ನಾಲಿಗೆಯನ್ನು ಕಂಟ್ರೋಲಲ್ಲಿ ಇಡಲಿಕ್ಕೆ ಒಬ್ಬ ಸಮರ್ಥನಾದರೆ ಅವನು ದೇಹ ಆಟೋಮೆಟಿಕ್ ಆಗಿ ಏನಕ್ಕೆ ಬರ್ತದೆ, ಕಂಟ್ರೋಲಿಗೆ ಬರ್ತದೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ನಾಲಿಗೆಯನ್ನು ಹತೋಟಿಯಲ್ಲಿಡಲಿಕ್ಕೆ ಕಲ್ತವನು ಅವನೊಬ್ಬ ಟ್ರೈನ್ಡ್ ಮನುಷ್ಯ. ಹಲ್ಲೆಲೂಯ, ಹಲ್ಲೆಲೂಯ. ಶಿಕ್ಷಿತನು ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮರ್ಥನೂ ಆಗಿದ್ದಾನೆ. ಹಲ್ಲೆಲೂಯ. ಖಂಡಿತವಾಗಿ ದೇಹ ಸ್ವಾಧೀನಕ್ಕೆ ಬರುವಾಗ ದೇವರ ಮಹಿಮೆ ಹೆಚ್ಚೆಚ್ಚಾಗಿ ಆ ಭಕ್ತನ ಜೀವಿತದ ಮೂಲಕ ಏನಾಗ್ತದೆ ಗೊತ್ತುಂಟ, ಬೆಳಕಿಗೆ ಬರ್ತದೆ. ಅದಕ್ಕೆ ಅವನ ನಾಲಿಗೆ ಬಹಳ ಇಂಪಾರ್ಟೆಂಟ್. ನಾಲಿಗೆ ಕಾಯಲ್ಪಡೋದು ಬಹಳ ಬಹಳ ಇಂಪಾರ್ಟೆಂಟ್. ನಮಗೆ ಜೀವಿತ ದಿನಮಾನಗಳಲ್ಲಿ ಅನೇಕ ಸಮಯ ಕೊಡಲ್ಪಡ್ತೇವೆ. ನಾವು ಮಲಗುವ ಸಮಯ ಮಲಗಿರ್ತೇವೆ, ನಿದ್ರೆಯಲ್ಲಿರ್ತೇವೆ. ಬಾಕಿ ಎಲ್ಲ ಸಮಯ ಎಚ್ಚರ ಬಿಡ್ತೇವೆ. ಎಚ್ಚರವಿದ್ದು ನಾವು ಮಾತಾಡ್ತಾ ಇರ್ತೇವೆ. ದೇವರ ಮಕ್ಕಳು ಭಾಳ ಜಾಗ್ರತೆ ಇರಬೇಕು. ಯಾವ ವಿಷಯದಲ್ಲಿ ಗೊತ್ತುಂಟ, ನಾನು ಎಲ್ಲಿ ಯಾವಾಗ ಏನು ಮಾತಾಡ್ತಾ ಇದ್ದೇನೆ, ಹೇಗೆ ಮಾತಾಡ್ತಾ ಇದ್ದೇನೆ ಎಂಬುದರ ಕುರಿತಾಗಿ ನಾವು ಎಚ್ಚರವಿರಬೇಕು. ಎಚ್ಚರವಿಲ್ಲದಿದ್ದರೆ ನಾವು ಹತೋಟಿಗೆ ತರಲಿಕ್ಕೆ ಆಗೋದಿಲ್ಲ. ಎಚ್ಚರವಿದ್ದಾಗ ಮಾತ್ರ ನೀವು ಹತೋಟಿಗೆ ತರಲಿಕ್ಕೆ ಸಾಧ್ಯ ಉಂಟು. ಅದಕ್ಕೆ ಇವನೇ ಹೇಳ್ತಾನೆ, ಯಾರು ಗೊತ್ತುಂಟ, ಭಕ್ತನಾದಂಥ ಕೀರ್ತನೆಗಾರ ಹೇಳ್ತಾನೆ. ಏನು ಹೇಳ್ತಾನೆ ಗೊತ್ತುಂಟ, 139ನೇ ಕೀರ್ತನೆಯಲ್ಲಿ 1ನೇ ವಚನವನ್ನು ಓದುವಾಗ, 39ನೇ ಕೀರ್ತನೆ, 39ನೇ ಕೀರ್ತನೆ 1ನೇ ವಚನ, 39ನೇ ಕೀರ್ತನೆ 1ನೇ ವಚನದಲ್ಲಿ ನೋಡುವಾಗ,
ನನ್ನ ನಾಲಿಗೆ ಪಾಪಕ್ಕೆ ಹೋಗದಂತೆ ಜಾಗರೂಕನಾಗಿರುವೆನು. ನೋಡಿ ಅವನೇನು ಮಾಡ್ತಾನಂತೆ, ನನ್ನ ನಾಲಿಗೆ ಪಾಪಕ್ಕೆ ಹೋಗದಂತೆ ನಾನು ಏನಾಗಿರುವೆನು, ಜಾಗರೂಕನಾಗಿರುವೆನು. ಇಲ್ಲಿ ಕೇಳಿ ಸಭೆ ನಾವು ಶಾರೀರಿಕ ಜೀವಿತದ ವಿಚಾರದಲ್ಲಿ ಭಾಳಷ್ಟು ಜಾಗ್ರತೆ ಇದ್ದೇವೆ ಅಲ್ವಾ? ಶರೀರವನ್ನು ಪರಿಪಾಲನೆ ಮಾಡೋದ್ರಲ್ಲಿ ಭಾಳ ಜಾಗ್ರತೆ ಇದ್ದೇವೆ. ನಾವು ಜಾಸ್ತಿ ಕೊಳೆ ಬಟ್ಟೆ ಎಲ್ಲ ಹಾಕುವುದಿಲ್ಲ. ಯಾಕೆ? ಕೊಳೆ ಬಟ್ಟೆ, ವಾಸನೆ ಬರುವಂಥ ಬಟ್ಟೆ ಹಾಕೋದಿಲ್ಲ. ಯಾಕೆಂದರೆ ಸ್ಕಿನ್ ಡಿಸೀಸ್ ಬರ್ತದೆ. ಈ ಪಾಪ ಕೆಲವರು ಮಾನಸಿಕ ಅಸ್ವಸ್ಥರನ್ನು ರೋಡ್ ಸೈಡಲ್ಲಿದ್ದವರನ್ನ ಕರ್ಕೊಂಡು ಹೋಗಿ ಅವರ ಜಡೆ ಹಿಡಿದ ಕೂದಲನ್ನು ಕಟ್ ಮಾಡುವ ಸೀನ್ ನೋಡಬೇಕು. ಅವರ ಬಟ್ಟೆ ಆ ಕೊಳ್ಳೆ ಧೂಳು ಹಿಡಿದಂಥ ಬಟ್ಟೆ ಬಿಚ್ಚುವಾಗ ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ ಬಟ್ಟೆ ಒಂದರ ಮೇಲೆ ಒಂದು ತೆಗೆಯುವಾಗ ಒಳಗೆ ಉಂಟಲ್ಲ ಸ್ಕಿನ್ ಹೇಗೆ ಆಗಿರ್ತವೆ ಉಂಟ. ನಾನು ನೋಡಿದ್ದೇನೆ ಒಂದು ಕಡೆ, ನಾನು ನೋಡಿದೆ, ಒಬ್ಬರನ್ನು ಕರ್ಕೊಂಡು ಬಂದರು, ಬಟ್ಟೆ ಬಿಚ್ಚುತ್ತಾ ಇದ್ದಾರೆ. ಬಿಚ್ಚುವಾಗ ಒಳಗೆ ಸ್ಕಿನ್ ಎಲ್ಲ ಡಿಸೀಸಿಂದ ತುಂಬಿದೆ. ಅವರು ಭಾಳ ಜಾಗ್ರತೆ ಮಾಡ್ತಾರೆ ಅದನ್ನು ಇದು ಮಾಡೋರು. ಕೈಗೆ ಗ್ಲೌಸ್ ಹಾಕಿಕೊಂಡು ಕೆಮಿಕಲ್ ಇಟ್ಕೊಂಡು ಎಲ್ಲ ಮಾಡ್ತಾರೆ. ಯಾಕೆಂದರೆ ಆ ಸ್ಕಿನ್ ಡಿಸೀಸ್ ಅವ್ರಿಗೆ ಇದಾಗ್ತದೆ, ಅದಕ್ಕೆ ಜಾಗ್ರತೆ ಮಾಡ್ತಾರೆ ಅಲ್ವಾ? ಪಾಪ ಈಗ ಜಾಗ್ರತೆ ಮಾಡದವರು ಯಾರು? ಸ್ವಸ್ಥ ಬುದ್ಧಿಯಲ್ಲಿ ಇಲ್ಲದವರು. ಸ್ವಸ್ಥ ಬುದ್ಧಿಯವರು ಏನು ಮಾಡ್ತೇವೆ ನಾವು? ಶಾರೀರಿಕ ವಿಚಾರದಲ್ಲಿ ತುಂಬ ಜಾಗ್ರತೆ ಇರುತ್ತೇವೆ, ಆರೋಗ್ಯದ ವಿಚಾರದಲ್ಲಿ ಜಾಗ್ರತೆ ಇರ್ತೇವೆ, ಅವಘಡಗಳ ವಿಚಾರದಲ್ಲಿ ನಮ್ಮಿಂದಾದರಷ್ಟು ಮಟ್ಟಿಗೆ ನಾವು ಜಾಗ್ರತೆಯಲ್ಲಿರ್ತೇವೆ. ಇಲ್ವಾ? ಅವಘಡ ಸಂಭವಿಸದಂತೆ ವೆಹಿಕಲಲ್ಲಿ ಹೋಗುವಾಗ ಕೂಡ ನಮ್ಮ ಎಷ್ಟು ಕೆಪಾಸಿಟಿ ಇದೆ ಅಷ್ಟು ನಾವು ಜಾಗ್ರತೆ ಇರ್ತೇವೆ ಅಲ್ವಾ? ಮನೆ ಕಟ್ಟುವಾಗ ಕೂಡ ಸರಿ ಪಂಚಾಂಗ ಆಗ್ತೇವೆ. ಯಾಕೆ? ಸರಿ ಪಂಚಾಂಗ ಪಾಡ್ದಿಡ ಇಲ್ಲದಲ್ಲ ಒಕ್ಕೆಲ್ದಾನೆ ಇಲ್ಲಿ ನೆಲಟೊಪ್ಪು ಜಾಗ್ರತೆ ಇರ್ತೇವೆ. ಅನೇಕ ವಿಷಯಗಳಲ್ಲಿ ನಾವು ಜಾಗೃತಿ ಇರೋದು ಉಂಟು. ಆದರೆ ಇವತ್ತು ಆತ್ಮಿಕ ವಿಚಾರ ಬರುವಾಗ ಅನೇಕ ಸರಿ ನಮಗೆ ಹೀಗೆ ಅನಿಸ್ತದೆ, ನಾವು ಫೇಲ್ ಆಗಿದ್ದೇವೋ ಏನೋ, ಅದರಲ್ಲಿ ವಿಶೇಷವಾಗಿ ನಮ್ಮ ಟಂಗ್ನ ವಿಚಾರದಲ್ಲಿ. ಅದಕ್ಕೆ ಯೋಬನ ಗ್ರಂಥದಲ್ಲಿ 2ನೇ ಅಧ್ಯಾಯದಲ್ಲಿ ಇಲ್ಲಿ ಕೀರ್ತನೆಗಾರ ಹೇಳ್ತಾನೆ, ನನ್ನ ನಾಲಿಗೆ ಪಾಪಕ್ಕೆ ಹೋಗದಂತೆ ಜಾಗರೂಕನಾಗಿರುವೆನು. ದುಷ್ಟರು ನನ್ನ ಮುಂದೆ ಇರುವಾಗ ಬಾಯಿಗೆ ಕುಕ್ಕೆ ಹಾಕಿಕೊಂಡಿರುವೆನು ಅಂದುಕೊಂಡೇನೆಂಬುದಾಗಿ. ಮತ್ತು ಯೋಬನ ಪ್ರವಾದನ ಗ್ರಂಥದಲ್ಲಿ ಗ್ರಂಥದಲ್ಲಿ 2ನೇ ಅಧ್ಯಾಯ 10ನೇ ವಚನ 9 ಮತ್ತು 10ನೇ ವಚನ ಓದುವಾಗ, ಯೋಬ 2, 9, 10 ಅಲ್ಲಿ ಯೋಬನ ಜೀವಿತವನ್ನು ನಾವು ನೋಡುವಾಗ ನಡು ನೆತ್ತಿನ ಅಂಗಾಲಿನವರೆಗೆ ಹುಣ್ಣುಗಳು ಎಲ್ಲ ಬಂದುಬಿಟ್ಟಿದೆ ಅಲ್ವಾ? ಆದರೂ ಇವನು ದೇವರು 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 ದೇವರಂತ ಸಿಂಪತಿ ತೋರಿಸ್ತಾ ಇದ್ದಾನೆ. ನಮ್ಮ ತುಳುನಾಡಿನ ಒಂದು ವರ್ಡ್ ಸಿಂಪತಿ. ಓಕೆ, ದೇವರು ಪನ್ನೊಂದು ಲೆತ್ತ ಹೆಂಡೊತ್ತಿಗೆ ಸಿಟ್ಟು ಬಂತು, ನಡು ನೆತ್ತಿಂದ ಅಂಗಾಲಿನವರೆಗೆ ನಿನಗೆ ಹುಣ್ಣು ಬಂದಿದೆ, ಇನ್ನೂ ದೇವರು ಅಂತ ಹೇಳ್ತಾ ಇದೆಯಲ್ಲ. ಅದಕ್ಕೆ ಹೇಳ್ತಾನೆ, ಹೀಗಿರುವಲ್ಲಿ ಅವನ ಹೆಂಡತಿ ಅವನಿಗೆ ನಿನ್ನ ಯಥಾರ್ಥತ್ವವನ್ನು ಇನ್ನೂ ಬಿಡಲಿಲ್ಲವೋ, ದೇವರನ್ನು ದೂಷಿಸಿ ಸಾಯಿ. ಈ ಮಾತು ಯಾಕೆ ಹೇಳಿದ್ದು? ಅವನ ಮೇಲಿನ ಸಿಟ್ಟಿಂದಲ್ಲ, ಅನುಕಂಪ. ನೋಡ್ಲಿಕ್ಕೆ ಆಗ್ತಾ ಇಲ್ಲ. ದಿನ ರಾತ್ರಿ ಇಡೀ ಖರ್ಚಿಕೊಳ್ಳೋದು, ಆ ಬೋಕಿಯನ್ನು ಆ ತುಂಡನ್ನು ಹಿಡ್ಕೊಂಡು ಮೈಯೆಲ್ಲ ಖರ್ಚಿಕೊಳ್ತಾ ಇದ್ದಾನೆ. ಹುಣ್ಣು ಬಾಧೆಗಳು ಶುರುವಾಗಿದೆ. ಈಕೆಗೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಅದೊಂದು ಸಿಟ್ಟು. ಯಾವ ಸಿಟ್ಟು? ಅನುಕಂಪದ ಸಿಟ್ಟು. ಅದು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಆದರೂ ಅನುಕಂಪದ ಸಿಟ್ಟಲ್ಲಿ ಕೂಡ ನಾಲಿಗೆ ಸ್ಕಿಡ್ಡಾಗದಾಗೆ ನೋಡ್ಕೊಳ್ಬೇಕು. ನಮ್ಮ ಮಕ್ಕಳ ವಿಚಾರವಾಗಿ, ನಮ್ಮ ಹೆಂಡತಿಯ ವಿಚಾರವಾಗಿ, ನಮ್ಮ ಗಂಡನ ವಿಚಾರವಾಗಿ ಅನುಕಂಪದ ಸಿಟ್ಟು ಬರ್ತದೆ ಕೆಲವು ಸಾರಿ. ಆಗ ನಮ್ಮ ನಾಲಿಗೆ ಸ್ಕಿಡ್ ಆಗದಾಗೆ, ಸ್ಲಿಪ್ ಆಗದಾಗೆ ಬಹಳ ಜಾಗ್ರತೆಯಿಂದ ನಾವು ನೋಡಿಕೊಳ್ಬೇಕು. ನೋಡಿ, ಇಲ್ಲಿ ಅವಳ ನಾಲಿಗೆ ಸ್ಕಿಡ್ಡಾಗಿ ಹೋಯಿತು. ಏನು ಸ್ಕಿಡ್ ಆಯಿತು ಗೊತ್ತಾ? ಯಥಾರ್ಥವನ್ನು ಬಿಡಲಿಲ್ಲವೋ, ದೇವರನ್ನು ದೂಷಿಸಿ ಸಾಯು ಎಂದು ಹೇಳಿದಳು. ಅದಕ್ಕೆ ಅವನೇನು ಹೇಳ್ತಾನೆ? ಹಾಗೇನೆ ಮಾಡಿದ್ನ ಬಿಡದೆ ಪನ್ ಲೆಕ್ಕನೆ ಕಂಡನೆ, ದೇವರನ್ನು ದೂಷಿ ಸಾಯೆ. ಹೌದಾ? ಕೆಲವರು ಹೇಳಿದ್ರು ಎಂಡ ತಾಲ್ ಪನ್ ಲೆಕ್ಕನೆ. ಆದರೆ ಇಲ್ಲಿ ಒಂದು ಸ್ವಲ್ಪ ವ್ಯತಿರಿಕ್ತ ಉಂಟು. ಯೋಬೆ ಮಾತ್ರ ಬುಡೇದಿ ಮನ್ಲಕ್ಕೆ ಕೆಂಜೆ. ಯೋಬ ಕೇಳಿದ್ದು ದೇವರನ್ನೇ ಕೇಳಿದ್ದು. ಎಂಥದ್ದೇ ಪರಿಸ್ಥಿತಿ ಬರಲಿ ಅವನ ಬಾಯಿ ಸ್ಕಿಡ್ ಆಗದಂತೆ ನೋಡ್ಕೊಂಡಿದ್ದ. ಅವನು ಹೇಳುವಂಥ ಸ್ಟೇಟ್ಮೆಂಟ್ ನೋಡಿ,
ಆಗ ಯೋಬನು 10ನೇ ವಚನ, ಆಗ ಯೋಬನು ಆಕೆಗೆ, ಮೂರ್ಖಳು ಮಾತಾಡಿದಂತೆ ನೀನು ಮಾತಾಡುತ್ತಿ. ನೋಡಿ, ಮೂರ್ಖಳು ಮಾತಾಡುದಂತೆ ನೀನು ಮಾತಾಡುತ್ತಿ. ನೋಡಿ, ಅಂತ ಸಂಕಷ್ಟದಲ್ಲಿರುವಾಗಲೂ ಕೂಡ ದೇವರನ್ನು ಬಿಟ್ಟು ಕೊಡ್ತಾ ಇಲ್ಲ. ತನ್ನ ಬಾಯನ್ನು ಸ್ಕಿಡ್ಡಾಗದಾಗಿ ನೋಡಿಕೊಳ್ತಾ ಇದ್ದಾನೆ. ಎಂಥ ಉರಿ, ಎಂಥ ಬೇನೆ, ಎಂಥ ಒಂದು ಸಂಕಟ ಇದ್ರೂ ಕೂಡ ತನ್ನ ನಾಲಿಗೆ ಪಾಪಕ್ಕೆ ಹೋಗದಂತೆ, ಸ್ಕಿಡ್ ಆಗದಂತೆ, ಸ್ಲಿಪ್ ಆಗದಂತೆ ಅವನು ಎಚ್ಚರಗೊಂಡಿದ್ದಾನೆ ಪ್ರಿಯರೇ. ಹಲ್ಲೆಲೂಯ. ಅದಕ್ಕೆ ಹೇಳ್ತಾನೆ, ಹೆಂಡತಿಗೇನೆ ಹೇಳ್ತಾನೆ, ಅವನು ತನ್ನ ನೋವು, ಬೇನೆ, ಬಾಧೆ ಅದಲ್ಲ, ದೇವರ ಮೇಲನ ಪ್ರೀತಿಯಿಂದ ತುಂಬಿದ್ದಾನೆ. ಒಂದು ತಿಳ್ಕೊಳ್ಳಿ, ದೇವರ ಮೇಲನ ಪ್ರೀತಿಯಿಂದ ಯಾರು ಬೆಳೆದಿರ್ತಾರೋ ಅವರು ಎಂಥ ಪರಿಸ್ಥಿತಿಗಳು ತಮ್ಮ ಮುಂದೆ ಬರಲಿ, ಅಂಥ ಸಂದರ್ಭದಲ್ಲಿ ಸಂತೋಷವಿರುವಾಗಲೂ ದುಃಖ ಇರುವಾಗಲೂ ದೇವರನ್ನು ಪ್ರೈಸೇ ಮಾಡ್ತಾರೆ, ದೇವರನ್ನು ಹೊಗಳ್ತಾರೆ ಹೊರತು ಅವರು ದೇವರನ್ನು ದೂರಲಿಕ್ಕೆ ಎಂದಿಗೂ ಹೋಗುವುದಿಲ್ಲ. ಕೆಲವು ಸರಿ ಒಂದು ನಮ್ಮ ಲ್ಯಾಂಗ್ವೇಜಲ್ಲಿ ಅರ್ಧ ಬೇಯ್ದಿನ ಅಂತ ಹೇಳ್ತೇವರಲ್ಲ, ಅರ್ಧ ಬೇಯ್ದಿನ ಮಾತ್ರ. ಮತ್ತೊಂದು ಕನ್ನಡದಲ್ಲಿ ತುಂಬಿದ ಕೊಳ ತುಳುಕುವುದಿಲ್ಲ, ತುಂಬದ ಕೊಳ ಮಾತ್ರ ತುಳುಕುದು. ಗುಳುಗುಳು 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 ಅವು ತುಳುಕೊಂದೇ ಪೊಂಡು. ಒಂದು ಕರೆಕ್ಟ್ ದೇವರನ್ನ ಪ್ರೀತಿ, ಒಂದು ಸರಿಯಾಗಿ ದೇವರ ಪ್ರೀತಿ ಅನ್ಯೋನ್ಯತೆಯಲ್ಲಿ ಒಂದು ವೇಳೆ ಒಳಪಟ್ಟಿದ್ದರೆ ಎಂಥ ಸಿಚುವೇಶನ್ ಬರಲಿ ದೇವರನ್ನು ದೂರುವುದಿಲ್ಲ, ದೇವರನ್ನು ಬಿಟ್ಟು ಹೋಗುವಂಥ ಅಪನಂಬಿಕೆ, ಕೆಟ್ಟ ಹೃದಯ ಬರುವುದೇ ಇಲ್ಲ. ಹಲ್ಲೆಲೂಯಾ. ದೇವರ ಪ್ರೀತಿನ ಅರ್ಥ ಮಾಡಿಕೊಂಡ್ರೆ ಸಿಟ್ಯುವೇಶನ್ ಎಂಥದೇ ಇರಲಿ, ಆ ಸಿಟ್ಯುವೇಶನಲ್ಲಿ ನಡೆಸುವಂಥ ದೇವರು ಜೀವಸ್ವರೂಪನೆಂಬುದಾಗಿ ಹಲ್ಲೆಲೂಯಾ ದೃಢವಾಗಿ ನಿಲ್ತಾರೆ. ಹೆಂಡತಿ ಹೇಳ್ತಾಳೆ, ದೇವರನ್ನು ದೂಷಿಸಿ ಸಾಯಿ ಅಂತ. ಅದಕ್ಕೆ ಹೇಳ್ತಾನೆ, ಫೂಲಿಶ್ ಮಾತಾಡಿದಾಗೆ ಮಾತಾಡಬೇಡ. ಇದು ಮಾತಾಡೋದು ಯಾರು ಗೊತ್ತುಂಟ? ಒಟ್ಟಾರೆ ಮಾತಾಡೋದು. ನಾಲಿಗೆ ಯಾರದು ಸ್ಕಿಡ್ ಆಗ್ತಾರೆ, ಫೂಲಿಶ್. ಬರೋಣದ ಕಾಲದಲ್ಲಿ ಈಗ ಕಾಣಿಸ್ತಾ ಉಂಟು. ಹೌದಾ? ಸರಿಯಾ ನಿಮ್ಗೆ ಅರ್ಥ ಆಗ್ತಾ ಉಂಟಾ? ಆ ದಿನಗಳಲ್ಲೇ ಕೆಟ್ಟತನ ಇತ್ತು. ಆ ಕೆಟ್ಟ ಯುಗದಲ್ಲಿ ಈಗ ನಾವು ಹೇಗಿದ್ದೇವೋ ಅವನು ಕೂಡ ಅದೇ ಯುಗದಲ್ಲಿದ್ದರೂ ಕೂಡ ಕೆಟ್ಟದ್ದನ್ನು ಮಾತ್ರ ಓಕೆ. ಇವನಿಗೆ ಎಷ್ಟು ಮಂದಿ ಮಕ್ಕಳಿದ್ರಂತೆ? ನಿರ್ದೋಷಿ ಯಥಾರ್ಚಿತ್ತನೋ ಆಗಿದ್ದನು. ಇವನಿಗೆ 7 ಮಂದಿ ಮಕ್ಕಳಿದ್ದ. ಮತ್ತೆ ಇರಲಿ, ಓದೋದು ಬೇಡ, ಮುಂದೆ ಓದುವಾಗ ಅವನಿಗೊಂದು ಫಿಯರ್ ಇತ್ತು, ನನ್ನ ಮಕ್ಕಳು ಎಲ್ಲಿಯಾದರೂ ತಪ್ಪಿ ಹೋಗ್ತಾರ ಅಂತ. ಅವನು ಯಾವಾಗಲೂ ದೇವರ ಮುಂದೆ ಅವರನ್ನು ತಂದು ಯಜ್ಞಾರ್ಪಣೆ ಎಲ್ಲ ಮಾಡ್ತಾ ಇದ್ದ, ಶುದ್ಧೀಕರಣದ ಕಾರ್ಯ ಮಾಡ್ತಾ ಇದ್ದ. ಹಾಗಾದರೆ ಈ ಕುಟುಂಬ ಒಂದು ಭಯಭಕ್ತಿಯ ಕುಟುಂಬ. ಅದರಲ್ಲಿ ಕುಟುಂಬದ ಕಂಬ ಯೋಬ ಸ್ಟ್ರಾಂಗ್ ಕಂಬ. ಅದು ಕೆಟ್ಟತನದ ಲೋಕದಲ್ಲಿದ್ದರೂ ಕೂಡ ಕಂಬ ಲೋಕಕ್ಕೆ ವಾಲಿದ ಕಂಬ ಅಲ್ಲ, ಅದು ನೇರವಾಗಿ ಪರಲೋಕಕ್ಕೆ ಒಂದು ಕನೆಕ್ಟ್ ಆದಂಥ ಕಂಬ. ಹಲ್ಲೆಲೂಯಾ. ಆಮೇಲೆ ಏನು ನೋಡ್ತೇವೆ ಗೊತ್ತುಂಟ? ಅಂಥ ಕಂಬ ಒಂದು ಭಯಭಕ್ತಿಯ ಕುಟುಂಬ. ಅಲ್ಲಿ ಅವರ ಸ್ಟೋರಿ ನಾವು ನೋಡುವಾಗ ಒಂದು ಭಯಭಕ್ತಿಯ ಕುಟುಂಬದಲ್ಲಿ ಅವನ ಹೆಂಡತಿ ಕೂಡ ಇದ್ದಾಳೆ. ಆದರೂ ಕೂಡ ಅವಳ ಮಾತು ತೋರಿಸ್ತಾ ಉಂಟು. ಏನು ತೋರಿಸ್ತಾ ಉಂಟು ಗೊತ್ತುಂಟ? ಏನು ತೋರಿಸ್ತಾ ಉಂಟು? ಅವಳು ಸರಿಯಾಗಿ ಬೆಂದವಳು ಅಲ್ಲ ಅಂತ ತೋರಿಸ್ತಾ ಉಂಟು. ಅದಕ್ಕೆ ಯೇಸು ಸ್ವಾಮಿ ಒಂದು ಮಾತು ಹೇಳಿದರೆ, ಭಾಳ ಜಾಗ್ರತೆ ಇರಬೇಕು ಮಾತಿನ ವಿಚಾರದಲ್ಲಿ. 12ನೇ ಅಧ್ಯಾಯ ಮತ್ತಾಯನ ಸುವಾರ್ತೆ 37ನೇ ವಚನದಲ್ಲಿ, 12ನೇ ಅಧ್ಯಾಯ ಮತ್ತಾಯನ ಸುವಾರ್ತೆ, ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದುವೆ, ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದುವಿ. ಈಗ ಯೋಬನ ಕುಟುಂಬ ಜೀವಿತ ಒಂದು ದೇವರ ಭಯಭಕ್ತಿಯ ಕುಟುಂಬ ಜೀವಿತವಾಗಿದ್ದರೂ ಕೂಡ ಅದರಲ್ಲಿ ಯೋಬನ ಹೆಂಡತಿಯ ಜೀವಿತ ನೋಡುವಾಗ ಅರ್ಧ ಬೆಂದ ಜೀವಿತವಾಗಿತ್ತು. ಸಮಯ ಬರುವಾಗ, ಪರಿಸ್ಥಿತಿ ಬರುವಾಗ ಚೇಂಜ್ ಆಗುವ ಜೀವಿತವಾಗಿತ್ತು. ಒಂದು ಹೇಳ್ತೇನೆ, ಏನೇ ಬರಲಿ ದೇವರನ್ನು ನಿಜವಾಗಿ ತಿಳಿದವರು ದೇವರ ವಿರುದ್ಧವಾಗಿ ಮಾತಾಡುವುದೇ ಇಲ್ಲ. ಒಂದು. ಎರಡನೇದಾಗಿ ದೇವರ ವಿರುದ್ಧವಾಗಿ ಗುಣಗುಟ್ಟುವುದೇ ಇಲ್ಲ, ದೇವರನ್ನು ಬಿಟ್ಟು ಹೋಗುವುದೇ ಇಲ್ಲ. ಅವರು ಅದರಲ್ಲಿಯೇ ಅವರ ಜಯ. ಹಲ್ಲೆಲೂಯಾ. ಕೆಲವರಿಗೆ ಗೊತ್ತಿಲ್ಲ ಟೆಸ್ಟಿಂಗ್ ಇದೆ, ಪರಿಶೋಧನೆ ಅನ್ನುವಂಥದ್ದು ಇದೆ ಅಂತ ಗೊತ್ತಿಲ್ಲ ಕೆಲವರಿಗೆ. ಅದು ಅವರನ್ನು ಉನ್ನತಿಗೆ ನಡೆಸುವುದಕ್ಕಾಗಿ ಬರುವಂಥದ್ದು. ಯೋಬನ ಜೀವಿತದಲ್ಲಿ ಪರಿಶೋಧನೆ ಬಂತು. ಯಾಕೆ ಗೊತ್ತುಂಟ? ಅವನನ್ನು ಇನ್ನೂ ಮಹಿಮೆಯಿಂದ ಮಹಿಮೆಗೆ ನಡೆಸುವುದಕ್ಕೆ, ಉನ್ನತಿಯಿಂದ ಉನ್ನತಿಗೆ ನಡೆಸುವುದಕ್ಕೆ. ಅವನು ಮಹಿಮೆಯಿಂದ ಮಹಿಮೆ ಕಂಡ, ಉನ್ನತಿಯಿಂದ ಉನ್ನತಿ ಕಂಡ. ಹಲ್ಲೆಲೂಯಾ.
ಆದರೆ ಬಾಯನ್ನು ಕಂಟ್ರೋಲ್ ಇಡದವರು ಇದನ್ನು ಕಾಣಲಿಕ್ಕೆ ಆಗೋದಿಲ್ಲ. ಏನು ಅವನ ಫ್ಯಾಮಿಲಿ ಅವನ ನಿಮಿತ್ತವಾಗಿ ಕಾಣ್ಬೋದು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಅದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರು, ನಾವು ಯಾರು ಎಂಬಂಥ ಒಂದು ಅರಿವಲ್ಲಿ ಇದ್ದವರಾಗಿದ್ದುಕೊಂಡು ನಾವು ಮಾತಾಡೋರಾಗಿರಬೇಕು. ಹಾಲೆಲೂಯ. ಓಕೆ, ಈಗ ನಾವು ಮುಂದುವರಿಸಿ ನೋಡೋಣ ನಾಲಿಗೆಯ ಪಾಪಗಳು ಎಂಬುದಾಗಿ. ಓಕೆ, ನನ್ನ ನಾಲಿಗೆ ಪಾಪಕ್ಕೆ ಹೋಗೋದು ಜಾಗರೂಕರಾಗಿರಬೇಕು. ಏನೆಲ್ಲ ನಾಲಿಗೆಯ ಪಾಪಗಳು ಬೈಬಲ್ನ ವಾಕ್ಯದಲ್ಲಿ ನಾವು ನೋಡೋದಾದರೆ ಅನೇಕ ವಿಷಯಗಳುಂಟು. ನಾನು ಅದರಲ್ಲಿ ಕೆಲವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 30 ವಚನವನ್ನು ನಾವು ಓದುವ. ಅದರಲ್ಲಿ ಕೆಲವು ವಿಷಯಗಳುಂಟು. ರೋಮನ್ಸ್ 1:30. ಅವರು ಕಿವಿ ಊದುವವರು ಯಾರು? ಹಳ ಒಡಂಬಡಿಕೆಯ ಕಾಲದ ಭಕ್ತರು, ಇಸ್ರಾಯೇಲ್ಯರು. ಅವರು ಕಿವಿ ಊದುವವರು 1, ಚಾಡಿ ಹೇಳುವವರು 2, ಚಾಡಿ ಹೇಳುವವರು, ದೇವರನ್ನು ದ್ವೇಷಿಸುವವರು, ಸೊಕ್ಕಿನವರು, ಅಹಂಕಾರಿಗಳು, ಬಡಾಯಿ ಕೊಚ್ಚುವವರು, ಕೇಡನ್ನು ಕಲ್ಪಿಸುವವರು, ತಂದೆ ತಾಯಿಗಳ ಮಾತನ್ನು ಕೇಳದವರು, ವಿವೇಕವಿಲ್ಲದವರು, ಮಾತಿಗೆ ತಪ್ಪುವವರು, ಮಮತೆ ಇಲ್ಲದವರು, ಕರುಣೆ ಇಲ್ಲದವರು ಆದರು. ಇದು ಯಾರ ಹಿಸ್ಟ್ರಿ ಹೇಳ್ತದೆ ಗೊತ್ತುಂಟ? ಆ ದಿನಮಾನಗಳಲ್ಲಿ ದೇವರು ತನಗೆ ಬೇಕೆಂಬುದಾಗಿ ಯಾರನ್ನು ಆರಿಸಿಕೊಂಡಿದ್ದಾನೋ, ಯಾರನ್ನು ತನ್ನವರಾಗಿ ನೋಡಿದ್ದಾನೋ ಅವರ ಕುರಿತಾಗಿ ಇದು ಚರಿತ್ರೆ ಹೇಳ್ತದೆ ಅಲ್ವಾ? ಹೌದಾ ಅಲ್ವಾ? ನೋಡ್ರಿ, 1ನೇ ಅಧ್ಯಾಯ ಪೀಠಿಕೆ ನೋಡ್ರಿ, ಯಾರ ಕುರಿತಾಗಿ ಹೇಳ್ತದೆ ಇಲ್ವಾ? ಯೇಸು ಕ್ರಿಸ್ತನ ದಾಸನು, ಅಪೊಸ್ತಲನಾಗುವುದಕ್ಕೆ ಕರೆಯಲ್ಪಟ್ಟವನು, ದೇವರ ಸುವಾರ್ತೆಯನ್ನು ಸಾರುವುದಕ್ಕೆ ನೇಮಿಸಲ್ಪಟ್ಟವನು ಆಗಿರುವ ಪೌಲನು, ರೋಮಾಪುರದಲ್ಲಿ ದೇವರಿಗೆ ಪ್ರಿಯರು, ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಆಗಿರೋರೆಲ್ಲರಿಗೆ ಬರೆಯುವುದೇನೆಂದರೆ. ನೀವು ಎಷ್ಟಕ್ಕೆ ಹೋದ್ರಿ? ಮೊದಲು ಹೋದ್ರ? ಪೀಠಿಗೆ ಹೋದ್ರ? ನೋಡಿ, 18ನೇ ವಚನದಿಂದ ನೀವು ಮನೇಲಿ ಹೋಗಿ ಸ್ಟಡಿ ಮಾಡಿ ಓದ್ತಾ ಬರುವಾಗ ಇಲ್ಲಿ ಇಸ್ರಾಯೇಲ್ಯರ ವಿಚಾರವಾಗಿ ಬರೆಯಲ್ಪಟ್ಟಿದೆ. ಅವರು 18ನೇ ವಚನದಿಂದ ಸರಿ ಸುಮಾರು ಎಲ್ಲ ವಚನಗಳನ್ನು ನಾವು ನೋಡ್ತಾ ಬರುವಾಗ ಎಷ್ಟನೇ ವಚನದ ಗೊತ್ತುಂಟ? ಎಲ್ಲ 32ನೇ ವಚನದವರೆಗೂ ಕೂಡ ಅವರ ಚರಿತ್ರೆ ಬರೆದದ್ದು. ಅವರು ಹೇಗೆ ತಪ್ಪಿ ಹೋದರು ಇಸ್ರಾಯೇಲ್ಯರು. 18ನೇ ವಚನದಿಂದ 32ನೇ ವಚನದವರೆಗೂ ಕೂಡ ಇಸ್ರಾಯೇಲ್ಯರು. ಈಗ ಇಸ್ರಾಯೇಲ್ಯರು ಯಾರು? ಅವರು ದೇವ ಪ್ರತಿಷ್ಠಿತರಲ್ವಾ? ದೇವರ ಜನರಾಗುವುದಕ್ಕೆ ಕರೆಯಲ್ಪಟ್ಟವರಲ್ವಾ? ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಅವರು ಅಬ್ರಾಮನ ಮೂಲಕ, ಅಬ್ರಾಮನನ್ನು ದೇವರು ಕರೆದು ಅಬ್ರಾಮನಿಗೆ ವಂಶವನ್ನು ಕೊಟ್ಟು ದೇವರು ಆರಿಸಿಕೊಂಡಂಥ ಒಂದು ಜನಾಂಗ ಇಸ್ರಾಯೇಲರು, ದೇವ ಪ್ರತಿಷ್ಠಿತರು. ಆದರೆ ಅವರ ಅನೇಕ ದುಸ್ವಭಾವದ ಕುರಿತಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಅವರ ದುಸ್ವಭಾವದ ಕುರಿತಾಗಿ ಯಾಕೆ ಬೈಬಲಲ್ಲಿ ಬರೆದಿದೆ ಗೊತ್ತುಂಟ? ಅವರ ಹಾಗೆ ಈ ದಿನದ ಪ್ರತಿಷ್ಠಿತರು ಆಗಬಾರ್ದೆಂಬಂಥ ಉದ್ದೇಶಕ್ಕಾಗಿ ನಿದರ್ಶನವಾಗಿ ಅಲ್ಲಿ ಅವರನ್ನು ತೋರಿಸಿದೆ. ಅರ್ಥ ಆಗ್ತುಂಟ? ಓಕೆ, 30ನೇ ವಚನಕ್ಕೆ ನೇರಕ್ಕೆ ಬರುವಾಗ, ಆದರೆ ಅವರು ಪ್ರತಿಷ್ಠಿತರು, ನಾಲಿಗೆ ಆಗುವ ಪಾಪ ನೋಡ್ರಿ, ಕಿವಿ ಊದುವವರು. ಕಿವಿ ಊದುದಂದ್ರೆ ಏನು? ಈಗ ಇದು ಹೇಳ್ತಾ ಹೋಗುವಾಗ ನಮ್ಮ ಜೀವಿತವನ್ನು ಕೂಡ ಪರೀಕ್ಷೆ ಮಾಡ್ತಾ ಹೋಗಬೇಕು. ನಮ್ಮ ನಾಲಿಗೆ ಎಲ್ಲಿ ಸ್ಕಿಡ್ ಆಗಿದೆ, ಸ್ಲಿಪ್ ಆಗಿದೆ. ಬೈಕ್ ಕೆಸರ ತಿಕ್ಕಂಡ ಸ್ಕಿಡ್ ಹಾಕೊಂಡು, ಬೈಕ್ ಪೊಯ್ಯ ತಿಕ್ಕಂಡ ಸ್ಕಿಡ್ ಹಾಕೊಂಡು, ನಮ್ಮನ್ನು ಬೈಕ್ ಕೆಸರು ಸಿಕ್ಕಿದ್ರೆ ಸ್ಕಿಡ್ ಆಗ್ತದೆ, ಬೈಕ್ ಹೊಯ್ಗೆ ಸಿಕ್ಕಿದ್ರೆ ಕಿಡ್ ಆಗ್ತದೆ. ಆದರೆ ನಿನ್ನೆ ಒಂದು ಗಾಡಿ ಬಿಟ್ಟೆ ನಾನು, ಹೊಸ ಗಾಡಿ. ಹೊಯ್ಗೆಲು ಸುರ್ರ ಹೋದೆ, ಸ್ಕಿಡ್ ಆಗಲಿಲ್ಲ. ನಾನು ಎಣಿಸಿದ್ದೆ, ಯಮ ನೆತ್ತಲೆ ಕಪ್ಪೋಡು ಅಂತ. ನಾವು ಯಮ ತಲೆ ಕಪ್ಪೋಡು. ಸ್ಕಿಡ್ ಆಗಬಾರ್ದು. ಕೆಲವು ಗಾಡಿಗಳು ಸ್ಕಿಡ್ ಆಗೋದಿಲ್ಲ. ಕೆಲವು ಗಾಡಿ ಪಾಚಿ ಪಾಮಚ್ಚಿ ಹೊಯ್ಗೆ ಕಲ್ಲು ಮಣ್ಣೆಲ್ಲ ಹೋದೆ ಸಾಪಕ್ಕ ಬೇಗಲೇ ಸ್ಕಿಡ್ ಆಗ್ತದೆ. ಓಕೆ, ಇದನ್ನು ಹೇಳುವಾಗ ಒಂದೊಂದೇ ವಿಷಯದ ನಮ್ಮ ಜೀವಿತವನ್ನು ಪರೀಕ್ಷೆಗೆ ಒಳಪಡಿಸಬೇಕು. ಕಿವಿ ಊದುದಂದರೆ ಏನು? ಒಬ್ಬರ ಬಗ್ಗೆ ಬಂದು ಇನ್ನೊಬ್ಬರ
ಅಂದರೆ ಇವರನ್ನು ಎತ್ತಿ ಕಟ್ಟುದು ಅವರ ವಿಷಯವಾಗಿ ಕಿವಿಬೋದುದು. ಮತ್ತು ಚಾಡಿ ಹೇಳೋದು, ಕಿವಿಬೂದು ಅಂದರೆ ಒಬ್ಬರ ವಿರುದ್ಧವಾಗಿ ಇನ್ನೊಬ್ಬನನ್ನು ಎತ್ತಿಕೊಡೋದು ಅಲ್ವಾ? ಸರಿ ಅಲ್ವಾ? ಅವನನ್ನು ಎಬ್ಬಿಸೋದು ಕಿವಿಬೂದುದು. ಚಾಡಿ ಹೇಳೋದಂದರೆ ಇದು ಇಸ್ರಾಯೇಲರು ಮಾಡ್ತಾ ಇದ್ರಂತೆ. ಒಬ್ಬ ಎಂಥ ಒಂದು ಜನಾಂಗ, ದೇವರವ್ರ ಮೇಲೆ ಎಂಥ ಕರುಣೆಯನ್ನು ತೋರಿಸಿದ್ದಾನೆ ನೋಡ್ರಿ. ಚಾಡಿ ಹೇಳೋದಂದರೆ ಒಬ್ಬನ ಬಗ್ಗೆ ಬಂದು ಇನ್ನೊಬ್ಬನಿಗೆ ತಿಳಿಸೋದು, ಇದು ಚಾಡಿ ಹೇಳೋದು. ಇದು ನಾಲಿಗೆ ಸ್ಕಿಡ್ ಆಗುವ ಸೀನ್ ಇದೆಲ್ಲ. ಈ ಥೆಸಲೋನಿಕದಲ್ಲಿ ಒಂದು ಮಾತು ಬರ್ತಿದೆ, ನನಗೀಗ ನೆನಪಿಲ್ಲ, 2ನೇ ಅಧ್ಯಾಯದಲ್ಲಿ ಇದೆಯೋ 1ನೇ ಥೆಸಲೋನಿಕ 2ನೇ ಥೆಸಲೋನಿಕ, ನನಗೆ ವರ್ಡ್ ನೆನಪು ಬರ್ತಾ ಇಲ್ಲ. ಪರರ ವಿಷಯದಲ್ಲಿ ತಲೆ ಹಾಕಬಾರ್ದಂತ ಹೇಳ್ತದೆ. ಪರರ ವಿಷಯದಲ್ಲಿ ಏನು ಬಾರ್ದಂತೆ? ತಲೆ ಹಾಕಲಿಕ್ಕೆ ಹೋಗಬಾರ್ದು. ನಾನೊಂದು ಕ್ಲಿಪ್ಪಿಂಗ್ಸನ್ನು ವಿಡಿಯೋವನ್ನು ನೋಡಿದೆ. ಒಂದು ಅದರಲ್ಲಿ ಹೆಡ್ಡಿಂಗ್ ಹೀಗಿತ್ತು, ತಲೆ ಹಾಕಬಾರದಲ್ಲಿ ತಲೆ ಹಾಕಿದರೆ ನಿಮ್ಮ ತಲೆ ಸಿಕ್ಕಿ ಬೀಳುತ್ತದೆ. ಒಂದು ಬೆಕ್ಕಿದೆಯಲ್ಲ, ಬೆಕ್ಕು, ಈ ಸೈಡ್ ಅವ್ರು ನಗಾಡ್ತಾ ಇದ್ದೀರಿ, ಈ ಸೈಡ್ ಭಯಂಕರ ಸೀರಿಯಸ್ ತೊಂದಿಲ್ಲ, ಯಾರು ನಗಡಿಯ ಸ್ವಲ್ಪ ಫ್ರೀ ಆಗಿರಿ. ಒಂದು ಬೆಕ್ಕು ಕಳ್ಳತನ ಮಾಡಲಿಕ್ಕೆ ಹಾಲು ಕುಡಿಲಿಕ್ಕೆ ಚೆಂಬೊಳಗೆ ತಲೆ ಹಾಕಿದೆ. ಒಂದು ಕಡೆ ಬೆಕ್ಕು, ಇನ್ನೊಂದು ಕಡೆ ಇದು ಚಿರತೆ ನೀರು ಕುಡಿಲಿಕ್ಕೆ ಬಂದದಂತ. ತಲೆ ಹಾಕಿದೆ, ತಲೆ ಒಳಗೆ ಸಿಕ್ಕಿ ಬಿದ್ದಿದೆ. ಬೆಕ್ಕು ಹೆಡ್ಲೈಟ್ ಇಲ್ಲ, ಬೆಕ್ಕಿಗೆ ಹೆಡ್ಲೈಟ್ ಇಲ್ಲದೆ ಬೆಕ್ಕು ಗಾಡಿ ಹೋಗ್ತಾ ಉಂಟು ಆಚೆ, ಅಲ್ಲಿ ಹೋಗಿ ಟೈಯದಾಗೋದು, ಇಲ್ಲಿ ಹೋಗಿ ಟೈಯದಾಗೋದು. ತಲೆ ಹಾಕಬಾರ್ದಲ್ಲಿ ತಲೆ ಹಾಕಿದರೆ ಮತ್ತೆ ಕಾಣೋದಿಲ್ಲ, ಸಿಲುಕಿಕೊಂಡಾಗ ಕಾಣೋದಿಲ್ಲ, ಎಲ್ಲಿ ಹೋಗಬೇಕು ಎಲ್ಲಿ ಹೋಗಬಾರ್ದಂತ ಕಾಣೋದಿಲ್ಲ. ಚಿರತೆ ಕೂಡ ಹಾಗೆ, ತಲೆ ಹಾಕಿ ಸ್ವಲ್ಪ ನೀರುತ್ತೆ ತಲೆ ಹಾಕಿ ಕುಡ್ದಿದೆ, ಅದು ತಲೆಗೆ ಸಿಕ್ಕಿಕೊಂಡಿದೆ. ಚಿರತೆ ಕೂಡ ಕಾಡಲ್ಲಿ ಇರಬೇಕಾದ ಚಿರತೆ ನಾಡಿಗೆ ಹೋಗ್ತಾ ಉಂಟು. ಅದಕ್ಕೆ ಗೊತ್ತಾಗ್ತಾ ಇಲ್ಲ, ನಾನು ಎಲ್ಲಿ ಹೋಗ್ತಾ ಇದ್ದೆ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಜನರು ಪಾಪ ಹಿಡಿದು ಸಾಹಸ ಮಾಡ್ತಾ ಇದ್ದಾರೆ, ವೈಪಿ ಅಂತ, ಎಳಿರಿ ಅಂತ ಎಳಿತಾ ಇದ್ದಾರೆ. 4:11 1 ಥೆಸಲೋನಿಕ 4:11 ಅದೇನು ಹೇಳ್ತದೆ? ಇದಲ್ಲದೆ ನಾನು ನಿಮಗೆ ಆಜ್ಞೆ ಕೊಟ್ಟ ಪ್ರಕಾರ ನೀವು ಮತ್ತೊಬ್ಬರ ಕಾರ್ಯದಲ್ಲಿ ತಲೆ ಹಾಕದೆ ಸುಮ್ಮಗಿದ್ದು ಸ್ವಂತ ಕಾರ್ಯವನ್ನೇ ನಡೆಸಿಕೊಂಡು ಕೈಯಾರೆ ಕೆಲಸ ಮಾಡುವುದೇ ಮಾನವೆಂದೆಣಿಸಿರಿ. ಮತ್ತೊಬ್ಬರ ವಿಷಯದಲ್ಲಿ ತಲೆ ಹಾಕಬಾರದು. ಇದು ಸಮಯ ಅಲ್ಲ. ಓದಿಕೊಡುವಂಥದ್ದು, ಚಾಡಿ ಹೇಳುವಂಥದ್ದು, ಇನ್ನೊಬ್ಬರ ಬಗ್ಗೆ ಇನ್ನೊಬ್ಬರ ಹತ್ರ ಹೋಗಿ ಪ್ರೆಸೆಂಟ್ ಮಾಡುವಂಥದ್ದು, ಇದು ಆ ಸಮಯ ಅಲ್ಲ. ಇದು ದೇವರ ಮಹಿಮೆ, ನಮ್ಮ ನಾಲಿಗೆ ಸ್ಕಿಡ್ ಆಗದಂತೆ ನೋಡಿಕೊಂಡು ದೇವರ ಮಹಿಮೆಯಲ್ಲಿ ಪ್ರಖ್ಯಾತಿಗೆ ಬರಬೇಕಾದಂಥ ಒಂದು ಸಮಯದಲ್ಲಿದ್ದೇವೆ. ಭಾಳ ಅವಶ್ಯಕತೆ ಉಂಟು. ನಾನು ಅದರ ಕಡೆಗೆ ಹೇಳ್ತೇನೆ, ನೆನಪಾದರೆ ಸಮಯ ಇದ್ದರೆ ನೆನಪಾದರೆ ಕಡೆಗೆ ಹೇಳ್ತೇನೆ. ಭಾಳ ಅವಶ್ಯಕತೆ ಉಂಟು. ದೇವರ ಮಹಿಮೆಯಲ್ಲಿ ಈ ದಿನಮಾನಗಳಲ್ಲಿ ನಾವು ಪ್ರಜ್ವಲಿಸೋದು ಭಾಳ ಅವಶ್ಯಕತೆ ಉಂಟು. ಹಲಲೂಯ. ಓಕೆ, ನಮ್ಮ ಸಬ್ಜೆಕ್ಟ್ಗೆ ಬರೋಣ. ಕಿವಿ ಊದುವುದು, ಚಾಡಿ ಹೇಳೋದು ಮತ್ತು 30ನೇ ವಚನದಲ್ಲಿ ರೋಮಾಪುರ 1:30 ಬಡಾಯಿ ಕೊಚ್ಚಿಕೊಳ್ಳುವುದು. ಅದೆಷ್ಟು 31ನೇ ವಚನ ನೋಡ್ರಿ. ಬಡಾಯಿ ಕೊಚ್ಚಿಕೊಳ್ಳುವುದು, 30ನೇ ವಚನ ಬಡಾಯಿ ಕೊಚ್ಚಿಕೊಳ್ಳುವುದು. ಇನ್ನು ಕೆಲವರ ಲೈಫ್ ಸ್ಟೈಲ್ ಉಂಟು. ಲೋಕದಲ್ಲಿರುವಾಗಲೂ ಕೂಡ ಅದೇ ನೇಚರ್, ದೊಡ್ಡದೇ ಮಾತಾಡೋದು. ಅವರು ಯಾವತ್ತೂ ಕೂಡ ಉಂಟಲ್ಲ, ತಮಗೆ ಗೊತ್ತಿಲ್ಲ ಅಂತ ಹೇಳಿದಿಲ್ಲ. ನಿಮಗೆಂತ ಗೊತ್ತುಂಟದು? ತಮ್ಮನ್ನು ತಾವು ಎಲ್ಲ ತಿಳಿದವರಾಗಿ ತೋರ್ಪಡಿಸ್ತಾರೆ ಲೋಕದಲ್ಲಿದ್ದವರ ಸಮಯದಲ್ಲಿ. ಆನಂತರ ಕ್ರಿಸ್ತನ ಬಳಿಗೆ ಬರ್ತಾರೆ. ಕ್ರಿಸ್ತನ ಬಳಿಗೆ ಬಂದರೂ ಕೂಡ ಅದರಲ್ಲಿ ಚೇಂಜ್ ಇಲ್ಲ, ಬಡಾಯಿ ಕೊಚ್ಚೋದ್ರಲ್ಲಿ ಚೇಂಜ್ ಇಲ್ಲ. ಹಾಗೆ ಮಾತಾಡ್ತಾರೆ. ಅವರಿಗೆ ಗೊತ್ತಿಲ್ಲದ ಒಂದು ಕೂಡ ಇಲ್ಲ. ಅವರು 100ಕ್ಕೆ 100 ಪಾಲು ಪರ್ಫೆಕ್ಟ್ ಎಂಬುದಾಗಿ ಎಲ್ಲ ತಿಳಿದಿದೆ ಅವರಿಗೆ. ಈ ಬಡಾಯಿ ಕೊಚ್ಚುತ್ತಾ ಇರೋದಾದರೆ ಇದು ಕೂಡ ಒಂದು ಸ್ಲಿಪ್ಪಿಂಗ್, ಇದು ಕೂಡ ನಾಲಿಗೆಯ ಪಾಪಗಳು. ಓಕೆ, ಮುಂದುವರಿಸಿ ಇನ್ನು ನೋಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 4ನೇ ವಚನದಲ್ಲಿ ಕೂಡ ನೋಡುವಾಗ ಅಲ್ಲಿ ಕೆಲವು ಸ್ಲಿಪ್ ಆಗುವ ವಿಚಾರಗಳಿದೆ. ಎಫೆಸ 5:4 ಹೊಲಸು ಮಾತು ಬಪ್ಪರ್. ನಾನು ಬಾಂಬೆ ಪಟ್ಟಣದಲ್ಲಿದ್ದೆ.
ಒಂದು ಒಳ್ಳೆ ಸಂದೇಶ ಇತ್ತು ಒಂದು ಚರ್ಚ್ಗೆ ಹೋಗಿದ್ದೆ. ಚರ್ಚ್ಗೆ ಹೋಗಿ ಒಂದು ಒಳ್ಳೆ ಖುಷಿ ಆಯಿತು. ನನಗೆ ಭಾಳ ಇಂಟ್ರೆಸ್ಟ್ ಆ ದಿನಗಳಲ್ಲಿ ಬೈಬಲ್ ಮತ್ತು ಪುಸ್ತಕ, ನೋಟ್ಬುಕ್ ರೆಡಿ, ಟಕ ಬರೆದು ತಗೊಂಡೆ. ಖುಷಿ ಆಯ್ತು. ಅದನ್ನೇ ಧ್ಯಾನ ಮಾಡ್ತಾ ಹೊರಗೆ ಬರುವಾಗ ಯೌವನಸ್ಥರು ಹೊರಗೆ ಬಂದು, ವಾವ್ ಎಂಥ ಭಾಷೆ ಬೇಕು ನಿಮಗೆ, ಬಗೆಯ ಬಣ್ಣದ ಭಾಷೆಗಳು. ಚರ್ಚ್ ಕಾಂಪೌಂಡ್ನ ಒಳಗೇನೆ ಒಬ್ಬನನ್ನು ಇನ್ನೊಬ್ಬ ಕರೆಯುವುದು. ಅದು ಬಾಂಬೆದು ಭಾಷೆ ಬೇಡ, ಇಲ್ಲಿ ನನಗೆ ಲೈವಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ, ಅಥವಾ ಸಭೆಯಲ್ಲಿ ಸಹ ಹೇಳಲಿಕ್ಕೆ ಆಗೋದಿಲ್ಲ. ತಂಗಿಯ ವಿಷಯವಾಗಿ ಮಾತಾಡೋದು, ಅಮ್ಮನ ವಿಚಾರವಾಗಿ ಮಾತಾಡೋದು. ಈಗ ತಾನೇ ಅವರು ವಾಕ್ಯ ಕೇಳಿದವರು, ಆದರೆ ಬಾಯಿಯಲ್ಲಿ ಬರುವಾಗ ಹೊಲಸು ಮಾತು. ಒಂದು ವೇಳೆ ದೇವರ ಮಕ್ಕಳಾಗಿ ಅವಾಚ್ಯ ಮಾತುಗಳು, ಹೊಲಸು ಮಾತುಗಳು ಇನ್ನೂ ಕೂಡ ಬರ್ತಾ ಇರೋದಾದರೆ ನೋಡ್ರಿ, ಎಲ್ಲ ನಾವು ತಪ್ತಾ ಇದ್ದೇವೆ. ನಮ್ಮ ಭಕ್ತಿ ನಿಷ್ಪ್ರಯೋಜನವಾಗಿ ನಾವು ಮಾಡಿಕೊಳ್ತಾ ಇದ್ದೇವೆ ಎಂಬುದಾಗಿ ಲೆಕ್ಕ. ಮಾತ್ರ ಹುಚ್ಚು ಮಾತು. ನಾನು ಕೆಲವರಿಗೆ ಹೇಳ್ತೇನೆ, ಈ ರೀಲ್ಸಲ್ಲಿ ಬರುವಂಥ ಜಾಸ್ತಿ ನೋಡಬೇಡ್ರಿ, ಜಾಸ್ತಿ ಎಲ್ಲ ನೋಡಲೇಬೇಡ್ರಿ ಅಂತ, ಜಾಸ್ತಿ ನೋಡಬೇಡ್ರಿ. ಹುಚ್ಚು ಮಾತು. ಯಾಕೆ ಹೇಳ್ತೇನೆ ಅಂದರೆ, ವರ್ಡ್ ಆಫ್ ಗಾಡ್. ಮುಂಚೆ ಒಂದು ಸಮಯ ಇತ್ತು, ನಾವು ಕೂಡ ಹೂವು ಮಾಡಿಸೋದು ಎಲ್ಲರನ್ನು ಕೂಡ. ರಕ್ಷಣೆ ಬಂದ ನಂತರ, ಸೇವೆಯಿದ್ದ ನಂತರ ಸಹ ನಮ್ಮ ಜೀವಿತದಲ್ಲಿ ಅಂಥದ್ದಿತ್ತು. ಆದರೆ ದೇವರು ಈ ವಾಕ್ಯದ ಮೂಲಕ ಮಾತಾಡಿದ ಕ್ಷಣದಿಂದ ನಾವು ಕಂಟ್ರೋಲ್ ಮಾಡ್ತಾ ಇದ್ದೇವೆ. ಹೂವು ಎಲ್ಲ ಕಂಟ್ರೋಲ್. ಯಾಕಂದರೆ ಬೈಬಲ್ ಇದನ್ನು ಒಪ್ಪೋದಿಲ್ಲ. ಇದು ಪವಿತ್ರಾತ್ಮರ ಮೂಲಕವಾಗಿ ಬರೆಯಲ್ಪಟ್ಟದ್ದು. ಬೈಬಲ್ ಹುಚ್ಚು ಮಾತನ್ನು ಒಪ್ಪದಿದ್ರೆ, ಹುಚ್ಚು ಮಾತಿನ ಸಂಗತಿಗಳನ್ನು ನಾವು ವಾಚ್ ಮಾಡೋದು ಯಾಕೆ? ನಾವು ಕೂಡ ಹುಚ್ಚಾಗಿ ವರ್ತಿಸ್ಲಿಕ್ಕ? ಅದು ಹುಚ್ಚು ಮಾತು, ಟೈಮ್ ವೇಸ್ಟ್. ದೇವಸಭೆ ಈ ದಿನಗಳಲ್ಲಿ ಟೈಮ್ ವೇಸ್ಟ್ ಮಾಡೋದಕ್ಕಾಗಿ ಇಡಲ್ಪಟ್ಟದಲ್ಲ, ಮಹಿಮೆ ತೋರ್ಪಡಿಸಲ್ಪಡೋದಕ್ಕಾಗಿ ಇಡಲ್ಪಟ್ಟದ್ದು. ಮತ್ತು ಕುಚೋದ್ಯ ಮಾಡೋದು. ಕುಚೋದ್ಯ ಗೊತ್ತಾಯ್ತಲ್ಲ, ಹೇಗೆ ಕುಚೋದ್ಯ ಮಾಡೋದು? ಹೆಸರುಗಳಲ್ಲಿ ಇದರಲ್ಲಿ ಕುಚೋದ್ಯ ಮಾಡ್ತಾ ಇರೋದು, ಎಳಿತಾ ಇರೋದು. ಆಮೇಲೆ ಇವು ಬೇಡ, ಅಯುಕ್ತವಾಗಿದೆ ಅಂತ ದೇವರ ವಾಕ್ಯ ಹೇಳ್ತದೆ. ಮತ್ತೊಂದು ಮಾತು, 5ನೇ ಅಧ್ಯಾಯ 6ನೇ ವಚನ. 5ನೇ ಅಧ್ಯಾಯ 6ನೇ ವಚನ. 5ನೇ ಅಧ್ಯಾಯ 6ನೇ ವಚನ. ಹುರುಳಿಲ್ಲದ ಮಾತು. ಕೆಲವರು ಮಾತಾಡಿಕೆ ಬರ್ತಾರೆ ಮಾರೆ, ಎಂತ ಮಾತಾಡ್ತಾರಂತ ಅವ್ರಿಗೆ ಗೊತ್ತು. ಹುರುಳೇ ಇಲ್ಲದಂದು. ದೇವರ ವಾಕ್ಯ ಕೂಡ ಆಧಾರ ಇಲ್ಲ, ಅಥವಾ ಲೋಕದ ಒಂದು ಪ್ರಿನ್ಸಿಪಾಲ್ ಉಂಟು, ಅದು ಕೂಡ. ಆದರೆ ಏನು ಮಾತಾಡ್ತಾರಂತ ಅವ್ರಿಗೆ ಗೊತ್ತೇ ಇಲ್ಲ. ಇಲ್ಲಿ ಒಂದು ಉದ್ದೇಶಕ್ಕಾಗಿ ಬರೆಯಲ್ಪಟ್ಟಿದೆ. ಕೆಲವು ಬೋಧನೆಯ ವಿಚಾರದಲ್ಲಿ ಹುರುಳಿಲ್ಲದ ಮಾತುಗಳನ್ನಾಗಿ ಮೋಸಪಡಿಸ್ತಾರೆ. ಹುರುಳಿಲ್ಲದ ಮಾತುಗಳನ್ನು ಆಡುವವರಿಗೆ ಕಿವಿ ಕೊಟ್ಟು ಮೋಸ ಹೋಗಬೇಡ್ರಿ. ನೋಡಿ, ಹುರುಳಿಲ್ಲದ ಮಾತುಗಳು ಎಲ್ಲಿ ಇರ್ತದ ಅಲ್ಲಿ ನಿಲ್ಲೇಬಾರ್ದು. ವಟ ಎಂತ ಮಾತಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ. ಇದು ಕೂಡ ಪಾಪನೇ. ಒಂದು ವೇಳೆ ಅಂಥ ಮಾತು ನೀವು ಆಡೋದಾದರೂ ಕೂಡ ನಾಲಿಗೆ ಕಂಟ್ರೋಲ್ ಇಲ್ಲ ಎಂಬುದಾಗಿ ಲೆಕ್ಕ. ಓಕೆ, ಇದೆಲ್ಲವುಗಳ ನಿಮಿತ್ತ ಎಂತ ಆಗ್ತದಂತೆ ನೋಡ್ರಿ. ಮುಂದಿನ ವಚನ ಓಡುವಾಗ, ಹೋಗಬೇಡ್ರಿ, ಅಲ್ಲೇ 6th. ಹುರುಳಿಲ್ಲದ ಮಾತುಗಳನ್ನಾಡೋರಿಗೆ ಕಿವಿಗೊಟ್ಟು ಮೋಸ ಹೋಗಬೇಡಿರಿ. ಅಂತ ಕೃತ್ಯಗಳ ನಿಮಿತ್ತದಿಂದ ದೇವರ ಕೋಪವು ಆತನಿಗೆ ಅವಿಧೇಯರಾಗಿರುವವರ ಮೇಲೆ ಬರುತ್ತದೆ. ನೋಡಿ, ಅಂಥ ಕೃತ್ಯಗಳ ನಿಮಿತ್ತ ದೇವರ ಕೋಪವು ಆತನಿಗೆ ಅವಿಧೇಯರಾಗಿರುವವರ ಮೇಲೆ ಬರುತ್ತದೆ ಅಂತ ಹೇಳ್ತದೆ. ಕೋಪ ಅನ್ನುವಾಗ ಅದಕ್ಕೆ ಎಕ್ಸ್ಪ್ಲೇನ್ ಇದೆ. ಸಭೆಯ ಮೇಲೆ ಬರುವಂಥ ಕೋಪ ಯಾವುದು ಗೊತ್ತಂದ್ರೆ, ತಂದೆ ಮಗನನ್ನು ಶಿಕ್ಷಿಸುವ ಕೋಪ. ಈಗ ತಂದೆ ತಾಯಿಗಳು ಯಾವಾಗಲೂ ಮಕ್ಕಳನ್ನು ಯಾಕೆ ಶಿಕ್ಷಿಸ್ತಾರೆ ಗೊತ್ತುಂಟ? ಯಾಕೆ? ಹಾಳಾಗಿ ಹೋಗೋದಕ್ಕ. ಅವರು ಹಾಳಾಗಿ ಹೋಗಬಾರ್ದು, ಅವರೊಂದು ಸ್ಟಡಿ ನಿಲ್ಲಬೇಕು, ಅವರು ತಮ್ಮ ಕಾಲಲ್ಲಿ ನಿಲ್ಲಬೇಕು, ಅವರು ಮೇಲಕ್ಕೆ ಬರಬೇಕೆನ್ನುವಂಥ ಉದ್ದೇಶದಿಂದ. ಅದೇ ಪ್ರಕಾರ ಪರಲೋಕದ ತಂದೆ ಕೂಡ ತನಗೆ ಬೇಜಾರಾದಾಗ, ವಾರ್ನಿಂಗ್ ಕೊಟ್ಟು ಕೇಳದೇ ಇದ್ದಾಗ, ಇನ್ನೂ ಹುರುಳು ಮಾತಾಡೋದು, ಹುಚ್ಚು ಮಾತಾಡೋದು, ಕುಚೋದ್ಯ ಮಾತಾಡೋದು, ಅದರಲ್ಲೇ ಟೈಮ್ ವೇಸ್ಟ್ ಮಾಡೋದಾದರೆ ಮತ್ತೆ ಕೋಪ ಬರ್ತದೆ. ಏನೇನು ಮಾತಾಡಿದೆ ಅಷ್ಟು ಮಾತ್ರವಲ್ಲ, ಇನ್ನೊಂದು ಹೇಳ್ತೇನೆ, ಮಹಾಪದವಿಯವರನ್ನು ದೂಷಿಸುವಂಥ ವಿಚಾರ ಕೂಡ ದೇವರಿಗೆ ಕೋಪ ತರುವಂಥದ್ದಾಗಿದೆ. ನೋಡ್ರಿ, ಯೂದನ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದಲ್ಲಿ ಅಲ್ಲಿ 9ನೇ ವಚನ ಎಲ್ಲ ಓದ್ತಾ ಹೋಗು. ಯೂದನ ಪತ್ರಿಕೆ ಅದು 1ನೇ ಅಧ್ಯಾಯ ಇರೋದು.
ಪ್ರಕಟಣೆಗಿಂತ ಮುಂಚೆ ಅಲ್ಲಿ 9 ಅಥವಾ 9 8 ಮತ್ತು 9 ಓದಿ. ಈ ಜನರು ಹೀಗಿದ್ದರು, ಈ ಜನರು ಸ್ವಪ್ನಾವಸ್ಥೆಯಲ್ಲಿರುವಂತೆ ಅದೇ ರೀತಿಯಾಗಿ ಶರೀರವನ್ನು ಮಲಿನ ಮಾಡಿಕೊಳ್ಳುತ್ತಾರೆ. ನೋಡಿ, ಶರೀರವನ್ನು ಮಲಿನ ಮಾಡಿಕೊಳ್ಳಲಿಕ್ಕಿಲ್ಲ, ಪ್ರಭುತ್ವವನ್ನು ಅಸಡ್ಡೆ ಮಾಡ್ತಾರೆ. ನೋಡಿ, ತಮ್ಮ ಮೇಲೆ ಯಾರನ್ನ ದೇವರು ನಾಯಕರನ್ನಾಗಿ ಇಡ್ತಾರೋ ಅವರನ್ನು ಅಸಡ್ಡೆ ಮಾಡಲಿಕ್ಕಿಲ್ಲ. ಮಹಾಪದವಿಯವರನ್ನು ದೂಷಿಸುತ್ತಾರೆ. ನೋಡ್ರಿ, ಮಹಾಪದವಿಯವರನ್ನು ಏನು ಮಾಡ್ತಾರಂತೆ? ದೂಷಿಸ್ತಾರೆ. ಆಮೇಲೆ ಆದರೆ 9ನೇ ವಚನ ಓದ್ತಾ ಹೋಗಿ. ಆದರೆ ಪ್ರಧಾನ ದೇವದೂತನಾದ ಮಿಕಾಯೇಲನು ಮೋಶೆಯ ಶವದ ವಿಷಯದಲ್ಲಿ ಸೈತಾನನೊಂದಿಗೆ ವ್ಯಾಜ್ಯವಾಡಿ ವಾಗ್ವಾದ ಮಾಡಿದಾಗ ಅವನು ಸೈತಾನನ ಮೇಲೆ ದೂಷಣಾಭಿಪ್ರಾಯವನ್ನು ಹೇಳುವುದಕ್ಕೆ ಧೈರ್ಯಗೊಳ್ಳದೆ ಕರ್ತನು ನಿನ್ನನ್ನು ಖಂಡಿಸಲಿ ಅಂದನು. ಆದರೆ ಈ ಜನರು ತಮಗೆ ಗೊತ್ತಿಲ್ಲದ ಎಲ್ಲವನ್ನೂ ದೂಷಿಸುತ್ತಾರೆ ಮತ್ತು ತಾವು ವಿವೇಕಶೂನ್ಯ ಪಶುಗಳಂತೆ ಸ್ವಾಭಾವಿಕವಾಗಿ ಯಾವುಗಳನ್ನು ತಿಳುಕೊಳ್ಳುತ್ತಾರೋ ಅವುಗಳಲ್ಲಿ ತಮ್ಮನ್ನು ಕೆಡಿಸಿಕೊಳ್ಳುತ್ತಾರೆ. ನೋಡಿ, ತಾವು ತಮಗೆ ಗೊತ್ತಿಲ್ಲದ ಎಲ್ಲವನ್ನು ದೂಷಿಸು, ದೇವ ಸೇವಕರನ್ನು ದೂಷಿಸೋದು, ದೇವರ ಮಕ್ಕಳನ್ನು ದೂಷಿಸೋದು. ನಾನೊಂದು ಮಾಡಿದ್ದೇನೆ, ಯಾರ ಬಗ್ಗೆ ಬಂದು ಹೇಳಿದ್ರು ಕೂಡ ದೂಷಿಸಲಿಕ್ಕೆ ನಾನು ಹೋಗೋದೇ ಇಲ್ಲ, ನನಗೆ ಗೊತ್ತಿಲ್ಲ. ಒಂದು ವೇಳೆ ಒಬ್ಬ ವ್ಯಕ್ತಿ ಏನಾದರೂ ತಪ್ಪು ಮಾಡಿದರೆ ಅದು ಅವನಿಗೂ ಅವನ ದೇವರಿಗೂ ಸಂಬಂಧಪಟ್ಟದ್ದು, ಅವನಿಗೂ ಅವನ ದೇವರಿಗೂ ಸಂಬಂಧಪಟ್ಟದ್ದು. ನಿಜವಾಗಿ ಮೋಶೆಯ ವಿಚಾರವಾಗಿ ಏನಾದ್ರು ಗೊತ್ತುಂಟ, ಅರಣ್ಯಕಾಂಡ 12ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, ಓಕೆ, ಅದಕ್ಕಿಂತ ಮುಂಚೆ ಇದೊಂದು ಫಿನಿಷ್ ಮಾಡ್ತೇನೆ. ಮೋಶೆಯ ಶವದ ವಿಷಯದಲ್ಲಿ ಯಾರಿಗೆ ವಾಗ್ವಾದ ಆಗ್ತದೆ? ಸೈತಾನ ಮತ್ತು ಮಿಕಾಯೇಲನಿಗೆ ವಾಗ್ವಾದ ಆಗ್ತದೆ. ನೋಡಿ, ಸೈತಾನ ಯಾರು? ಈಗ ಸೈತಾನ ಆಗಿದ್ದಾನೆ. ಒಂದು ಸಮಯದಲ್ಲಿ ಅವ ಯಾರು? ದೇವರ ಮಂಜೂಷನ್ನು ಹೊತ್ತುಕೊಂಡ ಕೆರೂಬಿ, ದೇವರನ್ನು ವರ್ಷ ಮಾಡ್ತಾ ಇದ್ದ, ಒಂದು ಘನವಾದಂಥ ಸ್ಥಾನದಲ್ಲಿ ಇದ್ದವ. ಅವನನ್ನು ನೇರವಾಗಿ ದೂಷಿಸುವುದಕ್ಕೆ ಏನು ಮನಸ್ಸು ಮಾಡಲಿಲ್ಲ. ಅವನ ಆ ದಿನದ ಪದವಿಯನ್ನು ನೋಡ್ರಿ, ಈಗ ಬಿದ್ದಿದ್ದಾನೆ, ಸರಿ ಅಲ್ವಾ? ಹೌದು, ಹಾಗೇನೆ ಹೇಳ್ತದೆ ದೇವರ ವಾಕ್ಯ, ಇಲ್ವಾ? ಹೇಳಿಲ್ವಾ 9ನೇ ವಚನದಲ್ಲಿ? ಪ್ರಧಾನ ದೇವದೂತನಾದ ಮಿಕಾಯೇಲನು ಮೋಶೆಯ ಶವದ ವಿಷಯದಲ್ಲಿ ಸೈತಾನನೊಂದಿಗೆ ವ್ಯಾಜ್ಯವಾಡಿ ವಾಗ್ವಾದ ಮಾಡಿದಾಗ ಅವನು ಸೈತಾನನ ಮೇಲೆ ದೂಷಣಾಭಿಪ್ರಾಯ ಹೇಳುವುದಕ್ಕೆ ಧೈರ್ಯಗೊಳ್ಳದೆ ಕರ್ತನು ನಿನ್ನನ್ನು ಖಂಡಿಸಲಿ ಅಂದನು. ಕರ್ತನು ನಿನ್ನನ್ನು ಖಂಡಿಸಲಿ ಅಂದನು. ಕರ್ತನು ನಿನ್ನನ್ನು ಖಂಡಿಸಲಿ ಅಂದನು. ದೇವರ ಮೇಲೆ ಬಿಟ್ಟ ಮಾತಲ್ಲಿ. ಯಾಕೆ ಒಂದು ಸಮಯದಲ್ಲಿ ಅವನು ಭಾಳ ಹೈಯರ್ ಲೆವೆಲಲ್ಲಿದ್ದವ, ಪೋಸ್ಟಲ್ಲಿದ್ದವ. ಮತ್ತು ನೋಡ್ರಿ, ಸೌಲನ್ನು ಕುರಿತಾಗಿ ಗೊತ್ತುಂಟಲ್ಲ, ದಾವಿದನ ಕೈಗೆ ನೋಡಿ, ಸೌಲನು ದಾವಿದನನ್ನು ಕೊಲ್ಲಿಕ್ಕೆ ಹುಡುಕಿ ಓಡಿ ಈಟಿ ಎಸೆತಾ ಇದ್ದಾನೆ. ತಪ್ಪುತ್ತಾ ಉಂಟು ದೇವರ ಕೃಪೆಯಿಂದ. ಆದರೆ ಕೆಲವು ಸಾರಿ ಅದೇ ಸೌಲನು ದಾವಿದನ ಕೈಗೆ ಸಿಗ್ತಾ ಇದ್ದಾನೆ, ಹೌದಲ್ವಾ? ಸೌಲನು ಯಾರು? ಅರಸನ ಅಭಿಷೇಕವನ್ನು ಹೊಂದಿದವನು. ಜನರು ಕೇಳಿಕೊಂಡ್ರು ಅರಸಬೇಕಂತ, ಅರಸು ಮಾಡಿದರೆ ಒಂದು ಅಭಿಷೇಕ ಆಗಿದೆ. ಆದರೆ ಇವನು ಯಾಕೆ ಸೌಲನ ಮೈಯನ್ನು ಮುಟ್ಟಲಿಲ್ಲ? ಈಗ ಆ ಸಂದರ್ಭದಲ್ಲಿ ಸೌಲನು ಏನಾಗಿದ್ದ? ದೇವರಿಂದ ತಳ್ಳಲ್ಪಟ್ಟವನಾಗಿದ್ದ ಕೂಡ. ಆದರೂ ಕೂಡ ಅವನನ್ನು ಮುಟ್ಟಲಿಕ್ಕೆ ಹೋಗಲಿಲ್ಲ, ಅಲ್ವಾ? ಅವನನ್ನು ಮುಟ್ಟಿದವನನ್ನು ಏನು ಮಾಡಿದ? ಪನಿಷ್ಮೆಂಟ್ ಮಾಡಲಿಲ್ವಾ? ಅವನನ್ನು ಕೊಂದವನಿಗೆ ಬಲೆ ಬಿದ್ದಿರಲಿ, ಸುಮ್ಮನೆ ಮಾತಾಡಲಿಕ್ಕೆ ಹೋಗಬಾರ್ದು, ದೂಷಿಸಲಿಕ್ಕೆ ಹೋಗಬಾರ್ದು. ಯಾಕೊತ್ತಂಟ, ಅವರ ಕುರಿತಾಗಿ, ಬಿದ್ದವರ ಕುರಿತಾಗಿ ದೇವರಿಗೆ ಕರುಣೆ ಇರ್ತದೆ. ಅವರ ಆಶೆ ಇವತ್ತಲ್ಲಾದರೂ ನಾಳೆ ಅವರು ನಿಲ್ಲಬೇಕೆಂಬಂತ ಒಂದು ಆಶೆ. ಯೇಸು ಸ್ವಾಮಿ ಪ್ರಾಣ ಕೊಟ್ಟದು ಇಡೀ ಲೋಕದ ಜನರಿಗೋಸ್ಕರ, ನನಗೋಸ್ಕರ, ಒಬ್ಬನಿಗೋಸ್ಕರ ಅಲ್ಲ, ಎಲ್ಲರಿಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ. ಅದನ್ನು ಮಹಾಪದವಿಯವರ ಕುರಿತಾಗಿ ದೂಷಿಸಬಾರ್ದು. ಅವರು ನಿಂತಿದ್ದಾರೆ, ಬಿದ್ದಿದ್ದಾರೆ. ಅದು ಯಾರಿಗೆ ಸಂಬಂಧಪಟ್ಟದಂತೆ? ರೋಮಾಪುರ 14ನೇ ಅಧ್ಯಾಯ ಅಲ್ವಾ? 14:4 ಹೇಳ್ತದೆ, ಮತ್ತೊಬ್ಬನ ಸೇವಕನ ವಿಷಯದಲ್ಲಿ. ರೋಮಾಪುರ 14:4 ಬೇಗ ಹೋದ್ರಿ. ಮತ್ತೊಬ್ಬನ ಸೇವಕನ ವಿಷಯವಾಗಿ ತೀರ್ಪು ಮಾಡುವುದಕ್ಕೆ ನೀನು ಯಾರು? ಅವನ ನಿರ್ದೋಷಿಯಾಗಿ ನಿಂತರು, ದೋಷಿಯಾಗಿ ಬಿದ್ದರು. ಅವನು ದೋಷಿಯಾಗಿ ಬಿದ್ದರೂ ಕೂಡ ನೀನು ಯಾರು ಅವನ ಬಗ್ಗೆ ಹೇಳ್ತಾ ಇರುವವನು, ಮಾತಾಡ್ತಾ ಇರುವವನು? ಅನೇಕ ಸಾರಿ ನೋಡಿ,
ಬೀಳದ ಜನರದ್ದು ಯಾರೋ ಬಂದು ಹೇಳಿದ್ದನ್ನು ಕೇಳಿ ನಾವು ಸಹ ಹೋಗಿ ಅವ್ರು ತಪ್ಪು ಮಾಡಿರುವುದಿಲ್ಲ, ಯಾರೋ ಅವರಿಗೆ ಆಗದವರು ಬಂದು ಹೇಳಿದ್ದಾರೆ, ನಾವು ಕೂಡ ಅದನ್ನು ಹಿಡ್ಕೊಂಡು ಎಲ್ಲರ ಹತ್ರ ದೂಷಿಸ್ತಾ ಬರೋದು. ದೇವ ಸೇವಕರುಗಳನ್ನು ದೂಷಿಸ್ಲಿಕ್ಕೆ ಹೋಗಬಾರ್ದು, ದೇವರ ಮಕ್ಕಳನ್ನು ಕೂಡ ದೂಷಿಸಲಿಕ್ಕೆ ಹೋಗಬಾರ್ದು. ನಾವು ದೂಷಿಸುವುದಕ್ಕಾಗಿ ನಿಲ್ಲಿಸಲ್ಪಟ್ಟವರಲ್ಲ, ದೂಷಕನ ದೂಷಣೆಯ ಕಾರ್ಯಗಳನ್ನು ಲಯಪಡಿಸುವುದಕ್ಕಾಗಿ, ದೇವರ ಮಹಿಮೆಯಿಂದ ಪ್ರಖ್ಯಾತಿಗೆ ಬಂದು ಅವನನ್ನು ಲಯಪಡಿಸುವುದಕ್ಕಾಗಿ, ಅವನ ಕುಯುಕ್ತಿಗಳನ್ನು ಲಯಪಡಿಸುವುದಕ್ಕಾಗಿ ನಿಲ್ಲಿಸಲ್ಪಟ್ಟವರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರ ಕೋಪಕ್ಕಾಗಿ ನಾವು ಕರೆಯಲ್ಪಟ್ಟವರಲ್ಲ. ಹಲ್ಲೆಲೂಯಾ. ದೇವರ ಆಶೀರ್ವಾದಕ್ಕಾಗಿ ನಾವು ಕರೆಯಲ್ಪಟ್ಟರು. ಆದ್ದರಿಂದ ನಮ್ಮ ನಾಲಿಗೆ ಹೇಗಿರಬೇಕು ಗೊತ್ತುಂಟ? ದೇವರ ವಾಕ್ಯ ಹೇಳ್ತದೆ, ದೇವರ ವಾಕ್ಯ ಜ್ಞಾನೋಕ್ತಿಗಳ ಗ್ರಂಥದಲ್ಲಿ 10ನೇ ಅಧ್ಯಾಯ 20ನೇ ವಚನ ನಮ್ಮ ನಾಲಿಗೆ ಹೇಗಿರಬೇಕಂತಲ್ಲಿ ಹೇಳ್ತದೆ. ಜ್ಞಾನೋಕ್ತಿ 10:20 ಅಲ್ಲಿ ಬರೆಯಲ್ಪಟ್ಟಿದೆ, ಶಿಷ್ಟರ ನಾಲಿಗೆ ಚೊಕ್ಕ ಬೆಳ್ಳಿ, ಸಿಸ್ಟರ ನಾಲಿಗೆ ಚೊಕ್ಕ ಬೆಳ್ಳಿ, ದುಷ್ಟನ ಹೃದಯ ಹುಲ್ಕಡ್ಡಿ. ದುಷ್ಟನ ಹೃದಯ ಏನಂತೆ? ಹುಲ್ಕಡ್ಡಿ. ಹುಲ್ಲುಕಡ್ಡಿ ಯಾವುದಕ್ಕೆ ಯೋಗ್ಯ? ಸುಡುವುದಕ್ಕೆ ಯೋಗ್ಯ. ಓಕೆ, ಶಿಸ್ತನ ನಾಲಿಗೆ ಚೊಕ್ಕ ಬೆಳ್ಳಿ ಅಂತ ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ರೀತಿಗೆ ನಮ್ಮ ನಾಲಿಗೆ ಯಾವಾಗಲೂ ಶಿಷ್ಟರ ನಾಲಿಗೆ ಆಗಬೇಕು. ಅಷ್ಟು ಮಾತ್ರ ಅಲ್ಲ, ಇನ್ನು ವಾಕ್ಯ ನೋಡ್ತಾ ಹೋದರೆ ನಮ್ಮ ನಾಲಿಗೆ ನೀತಿಯ ನಾಲಿಗೆ ಆಗಬೇಕು. ವಾಕ್ಯ ಉಂಟು ಅದಕ್ಕೆ. ಇನ್ನು ಬೇರೆ ಬೇರೆ ವಾಕ್ಯ ನೋಡೋದಾದ್ರೆ ನಮ್ಮ ನಾಲಿಗೆ ಸ್ತುತಿಯ ನಾಲಿಗೆ ಆಗಬೇಕು. ಅಷ್ಟು ಮಾತ್ರವಲ್ಲ, ಎಫೆಸದವರಿಗೆ ಬರೆದ ಪತ್ರಿಕೆ 4:29 ವಚನದಲ್ಲಿ ನೋಡೋ ಪ್ರಕಾರ ನಮ್ಮ ನಾಲಿಗೆ ಭಕ್ತಿ ವೃದ್ಧಿ ಮಾಡುವಂಥ ನಾಲಿಗೆ ಆಗಿರಬೇಕು. ನೋಡ್ತಾ ಹೋದರೆ ನಮ್ಮ ನಾಲಿಗೆ ಹೇಗಿರಬೇಕೆಂಬುದಾಗಿ ಬೈಬಲ್ ಹೇಳ್ತದೆ. ಅದರಲ್ಲಿ ಒಂದು ಹೇಳಿಕ್ಕೆ ಇಷ್ಟಪಡ್ತೇನೆ. 4:29 ವಚನ, ಶಿಷ್ಟರ ಮತ್ತು ನೀತಿವಂತರಾಗಿ ಮತ್ತು 29ನೇ ವಚನ ಹೇಳ್ತದೆ, ಭಕ್ತಿ, ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು, ಭಕ್ತಿಯನ್ನು ವೃದ್ಧಿ ಮಾಡುವಂಥ. ನಮಗೆ ಗೊತ್ತಿರಬೇಕು, ನಾನು ಒಬ್ಬನ ಹತ್ರ ಮಾತಾಡೋದಾದರೆ ಅವನ ಭಕ್ತಿ ವೃದ್ಧಿ ಆಗಬೇಕು, ಇಲ್ಲದ್ರೆ ನಾವು ಮಾತಾಡೋದಿಲ್ಲ. ಒಂದು ತೀರ್ಮಾನ ಮಾಡಿಕೊಳ್ಬೇಕು ನಾವು. ಹಲ್ಲೆಲೂಯಾ. ಯಾಕಂದರೆ ದೇವರ ಮಹಿಮೆ ನಮ್ಮ ಮೂಲಕ ಪ್ರಖ್ಯಾತಿಗೆ ಬರುವುದು ಅವಶ್ಯಕ ಉಂಟು. ಯಾಕೊತ್ತುಂಟ, ಕಡೆ ಕಾಲ ಬಂದಿದೆ. ಎಲ್ಲರಿಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ. ಕೇಳಿ, ಎಲ್ಲರಿಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ ಸ್ವಾಮಿ. ಯಾರಿಗಾಗಿ ಪ್ರಾಣ ಕೊಟ್ಟಿದ್ದಾನೆ, ಯಾರಿಗಾಗಿ ಶಿಲುಬೆಯಲ್ಲಿ ಕಷ್ಟಪಟ್ಟಿದ್ದಾನ, ಅವರಿಂದ ಫಲವನ್ನು ನಿರೀಕ್ಷಿಸ್ತಾ ಇದ್ದಾನೆ. ಅದರಿಂದ ಒಬ್ಬ ಕೂಡ ಬಿದ್ದು ಹೋಗುವುದು ಆತನಿಗೆ ಇಷ್ಟ ಇಲ್ಲ. ನಮಗೆ ಇಷ್ಟ ಇರ್ಬೋದು, ನಮಗೆ ಸ್ವಲ್ಪ ಹೆಲ್ಪ್ ಮಾಡದವರು, ನಮ್ಮ ಬಗ್ಗೆ ಹೇಳುತ್ತಾ ಬಂದವರು ಅವರು ಬಿದ್ದೇ ಹೋಗಬೇಕು, ಸರಿ ಇಲ್ಲದಾಗೆ ಕಂಡವರು ಅವರು ಬಿದ್ದೇ ಹೋಗಬೇಕು. ನಮಗೆ ಇಷ್ಟ ಇದ್ದರೂ ಕೂಡ, ಇಲ್ಲಂತ ನಂಬುತ್ತೇನೆ ನಾನು. ಆದರೆ ದೇವರಿಗೆ ಅದು ಇಷ್ಟ ಇಲ್ಲ. ಎಂಥ ವಿರೋಧಿಗಳಾಗಲಿ ಎಲ್ಲರಿಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ. ಆದ್ದರಿಂದ ದೇವರು ದೇವಜನರಾದ ನಮ್ಮ ಮೂಲಕ ಏನು ಮಾಡ್ತಾನೆ? ಮಹಿಮೆ ಪ್ರಖ್ಯಾತಿಗೆ ತರಬೇಕೆಂಬುದಾಗಿ ಇಷ್ಟಪಟ್ಟಿದ್ದಾನೆ. ಆ ಮಹಿಮೆ ಪ್ರಖ್ಯಾತಿಗೆ ಬರೋದು ನಮ್ಮ ನಾಲಿಗೆಯನ್ನು ಕಂಟ್ರೋಲಲ್ಲಿ ಇಟ್ಟುಕೊಳ್ಳಾಗ, ನಮ್ಮ ನಾಲಿಗೆ ಶಿಷ್ಟರ ನಾಲಿಗೆ ಆದಾಗ, ನಮ್ಮ ನಾಲಿಗೆ ನೀತಿಯ ನಾಲಿಗೆ ಆದಾಗ, ನಮ್ಮ ನಾಲಿಗೆ ಸ್ತುತಿಯ ನಾಲಿಗೆ ಆದಾಗ, ನಮ್ಮ ನಾಲಿಗೆ ಪ್ರಾರ್ಥನೆ ನಾಲಿಗೆ ಆದಾಗ, ನಮ್ಮ ನಾಲಿಗೆ ಭಕ್ತಿ ವೃದ್ಧಿ ಮಾಡುವಂಥ ನಾಲಿಗೆಯಾದಾಗ. ಹಲ್ಲೆಲೂಯಾ. ಅದರಿಂದ ಒಂದು ನಿರ್ಧಾರಕ್ಕೆ ಬರೋಣ. ಒಂದು ವೇಳೆ ಈ ರೀತಿಯಾಗಿರುವುದಾದರೆ ದೇವರಿಗೆ ಸ್ತೋತ್ರ. ಅಂಥ ನಾಲಿಗೆ ನಮ್ಮದಾಗಿರುವುದಾದರೆ ದೇವರಿಗೆ ಸ್ತೋತ್ರ. ಕಂಟಿನ್ಯೂ ಆಗಿ ಮುಂದುವರಿಯೋಣ, ಇನ್ನಷ್ಟು ಮಹಿಮೆ ತರೋಣ. ಒಂದು ವೇಳೆ ನಮ್ಮ ನಾಲಿಗೆ ಸ್ಕಿಡ್ ಆಗ್ತಾ ಇರೋದಾದರೆ ಸರಿಪಡಿಸ್ಕೊಳ್ಳೋಣ. ಹಲ್ಲೆಲೂಯಾ. ಇದರ ಉದ್ದೇಶ ಗೊತ್ತುಂಟಾ? ದೇವರ ಮಹಿಮೆ ನಿನ್ನ ಮೂಲಕ ಎಲ್ಲ ಕಡೆಗೆ ಪ್ರಖ್ಯಾತಿಗೆ ಬರಬೇಕೆಂಬುದಾಗಿ ಇಷ್ಟಪಟ್ಟಿದ್ದೇನೆ. ಚಾಡಿ ಬೇಡ, ಕಿವಿ ಊದುದು ಬೇಡ, ಹುಚ್ಚು ಮಾತು ಬೇಡ, ಹೊಲಸು ಮಾತು ಬೇಡ, ಕುಚೋದ್ಯ ಮಾತು ಬೇಡ, ಹುರುಳಿಲ್ಲದ ಮಾತುಗಳು ಬೇಡ, ಭಕ್ತಿಯನ್ನು ಕಡಿಮೆ ಮಾಡುವಂಥ ಮಾತು ಬೇಡ, ಭಕ್ತಿ ವೃದ್ಧಿ ಮಾಡುವಂಥ ಮಾತು ಇರಲಿ. ಹಲ್ಲೆಲೂಯಾ. ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳೋಣವ. ನಾವು ದೇವರ ಬಳಿಗೆ ಬರೋಣ, ಒಂದು ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರ ಈ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ. ನಮ್ಮ ಲೈವಲ್ಲಿ ಇರುವಂಥ ಒಂದೊಂದು ಮಕ್ಕಳಿಗಾಗಿ ಸ್ತೋತ್ರ. ನೀನು ನಿನ್ನ ವಾಕ್ಯದ ಮೂಲಕ ಸ್ವಾಮಿ ಶುದ್ಧೀಕರಿಸಲಿಕ್ಕೆ ಬಯಸಿದವ, ರಕ್ತದಿಂದ ಶುದ್ಧೀಕರಿಸಿದವ. ನಮ್ಮ ಶಾರೀರಿಕ ಜೀವಿತವನ್ನು ನಿನ್ನ ವಾಕ್ಯದ ಮೂಲಕ ದಿನದಿಂದ ದಿನಕ್ಕೆ ಶುದ್ಧೀಕರಿಸುವಂಥ ಕರ್ತನು. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾರ್ ಯುವರ್ ವರ್ಡ್. ಒಂದು ಕ್ಷಣ ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ಕರ್ತನ ವಾಕ್ಯಕ್ಕಾಗಿ ಸ್ತೋತ್ರ. ನನ್ನ ನಾಲಿಗೆಯನ್ನು ಸ್ವಾಮಿ ನಿನಗೆ ಸಮರ್ಪಿಸ್ತಾ ಇದ್ದೇವೆ. ನಿನ್ನ ವಾಕ್ಯ ಹೇಳ್ತದೆ, ನನ್ನ ಹೃದಯದ ಧ್ಯಾನವು
ನನ್ನ ಬಾಯ ಮಾತು ನಿನಗೆ ಸಮರ್ಪಕವಾಗಿರಲಿ ಎಂಬುದಾಗಿ ಕೀರ್ತನಗಾರನು ಹೇಳಿದಾಗೆ ನಾವು ಕೂಡ ಹೇಳುವವರಾಗಿದ್ದೇವೆ. ನಮ್ಮ ಹಾರ್ಟ್ ಮೆಡಿಟೇಷನ್, ಇನ್ನರ್ ಮೆಡಿಟೇಷನ್, ಯುವರ್ ವರ್ಡ್. ನಮ್ಮ ಬಾಯ ಮಾತು ಯುವರ್ ವರ್ಡ್, ನಿನ್ನ ವಾಕ್ಯ, ಜೀವ ಕೊಡುವಂಥ ವಾಕ್ಯ, ಇಬ್ಬಾಯಿ ಕತ್ತಿಯಾಗಿರುವಂಥ ವಾಕ್ಯ ಸ್ವಾಮಿ ಸಮರ್ಪಿಸ್ತೇವೆ. ನಮ್ಮ ಹೃದಯದ ಧ್ಯಾನವು, ನಮ್ಮ ಬಾಯ ಮಾತು ನಿನ್ನನ್ನು ಸಂತೋಷಪಡಿಸುವಂಥದ್ದಾಗಿರಲಿ, ನಿನ್ನ ಚಿತ್ತವನ್ನು ನೆರವೇರಿಸುವಂಥದ್ದಾಗಿರಲಿ, ನಿನ್ನ ಮಹಿಮೆಯನ್ನು ಪ್ರಖ್ಯಾತಿಗೆ ತರುವಂಥದ್ದಾಗಿರಲಿ. ಥ್ಯಾಂಕ್ ಯು ಜೀಸಸ್. ಲೈವಲ್ಲಿರುವಂಥ ಪ್ರತಿಯೊಬ್ಬರು, ಈ ವಾಕ್ಯವನ್ನು ಕೇಳಿದವರು, ಮುಂದೆ ಕೇಳುವವರು, ಅದನ್ನು ಶೇರ್ ಮಾಡುವವರು ಎಲ್ಲರೂ ಬ್ಲೆಸ್ ಆಗಲಿ ಇನ್ ಜೀಸಸ್ ನೇಮ್. ಥ್ಯಾಂಕ್ ಯು ಲಾರ್ಡ್. ಘನತೆ ಮಾನ ಮಹಿಮೆ ನಿನಗೆ ಸಲ್ಲಿಸ್ತೇವೆ ಯೇಸು ನಾಮದಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಸಭೆ ಕರ್ತನ ಮೇಜಿಗೆ ಬರುವುದಕ್ಕೆ ಸಿದ್ಧರಾಗೋಣ.